10 ತಿಂಗಳು ಮಕ್ಕಳು ಟೆನ್ಷನಲ್ಲಿ ಹೋಮ್ ವರ್ಕು, ಕ್ಲಾಸ್ ವರ್ಕು ಇವೆಲ್ಲದರ ಮಧ್ಯೆ ಅವ್ರ ಬಾಲ್ಯನೇ ಕಳೆದೋಗಿರುತ್ತೆ. ಪಾಪ ಪುಟ್ಟ ಹುಡುಗರು ಸೂಟಿ ಬಂತು ಅಂತೇಳಿ ಹಾರಾಡ್ಕೊಂಡಿರಬೇಕು ಅನ್ನೋ ಮಕ್ಕಳು ಮನೆಯಾಗಿದ್ದರೆ ವೀಡಿಯೋ ಮೊಬೈಲ್ ನೋಡ್ತಾರೆ. ನಮಗೂ ಟಿ ವಿ ನೋಡ್ಲಿಕ್ಕೆ ಟೈಮ್ ಸಿಗೋಲ್ಲ, ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗೋಲ್ಲ ಅಂಥೇಳಿ ನಾವು ಬೇಸಿಗೆ ಸಿಗಲಾಗ್ತದೆ. ಗಿಳಿಯನ್ನು ಪಂಜರದಲ್ಲಿ ಇಟ್ಟು ಬೆಳೆಸ್ಬೇಕಾ, ಹೊರಗಡೆ ಇಟ್ಟು ಬೆಳೆಸ್ಬೇಕಾ? ಯಾರ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದಾರೆ, ಊರಲ್ಲಿದ್ದಾರೆ, ಅಂಥ ಊರುಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕಾಗತ್ತಾ ಯೋಚನೆ ಮಾಡಬೇಕು. ಹೋಗ್ಲಿ ಬಿಡ್ರಿ, ಅಥವಾ ನಿಮ್ಮ ಕಂಟ್ರೋಲ್ ತಪ್ಪಿ ಆರಾಮಿರ್ತದೆ ಅಂದ್ರೆ ಆರಾಮಿರ್ಲಿಕ್ಕೆ ಬಿಡ್ರಿಲ್ಲ ಅವರಿಗೆ. ಅವರು ಆನಂದ ಮಾಡಲಿ, ಅವರು ಸಂಭ್ರಮಿಸಲಿ. ಈಗ ಇಲ್ಲಾಂದರೆ ಮುಂದೆ ಯಾವಾಗ ಸಂಭ್ರಮಿಸಲು? ಈಗೇನಾಗಿದೆ ಅಂದರೆ ಹುಟ್ಟುತ್ತಲೇ ಜವಾಬ್ದಾರಿ. 2.5 ವರ್ಷಕ್ಕೆ ಶುರುವಾದ ಕಲಿಕೆ 25 ವರ್ಷ ಆದರೂ ಮುಗಿಯಂಗಿಲ್ಲ ಪಾಪ ಅವನಿಗೆ. ಹೆಂಗಿರ್ಬೇಕು ಮಕ್ಕಳಂದರೆ, ಕಾಡಿನಲ್ಲಿ ಅರಳಿದ ಹೂಗಳಂತಿರಬೇಕು, ಗೊತ್ತಾಗಲಾರ್ದಂಗೆ ವಾತಾವರಣದಲ್ಲಿ ಸುಗಂಧ ತರಬೇಕು, ಮರ ಗಿಡಗಳ ಕಡೆಯಿಂದ ಆಹ್ಲಾದಕರವಾದಂಥ ಗಾಳಿ ಬರಬೇಕು, ಹಾರಾಡ ಹಕ್ಕಿಗಳನ್ನು ನೋಡಬೇಕು. ಹೆಂಗೆ ಹಾರಾಡ್ತಾವೆ ಕಲಿಬೇಕು ಅವರು. ಹಾರಾಡೋದನ್ನು ನೋಡೋಕ್ಕೆ ವಿಮಾನ ಕಂಡಿಡಿದ್ರು ನಮ್ಮ ಹಿರಿಯರು. ದುಂಬಿಗಳನ್ನು ನೋಡಬೇಕು. ದುಂಬಿ ಒಂದೊಂದು ಹೂವಿಗೆ ಹೋಗಿ ಅದರ ಅಂದವನ್ನು ಕೆಡಿಸದಂತೆ ಅದನ್ನು ಮಕರಂದವನ್ನು ಹೀರಿ ಜೇನು ಕೊಡ್ತಕ್ಕಂಥ ರೀತಿಯನ್ನು ಗೊತ್ತಾಗಬೇಕಲ್ಲ ಅವ್ರಿಗೆ. ಊರು ಮುಂದಿರ್ತಕ್ಕಂಥ ಹಳ್ಳ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಬಾವಿಗಳಿರ್ಬೋದು ನೋಡ್ಬೋದು. ನಮ್ಮ ಮಕ್ಕಳಿಗೆ ಒಂದು ನೆನೆಸ್ಕೊಂಡು ಅಂಬಾ ಅಂತ ಕರಿತಾ ಓಡಿ ಬರ್ತಾರಲ್ಲ, ಆ ಸಮಯ ಎಷ್ಟು ಆನಂದ. ಎದ್ದಿರ್ತಕ್ಕಂಥ ಧೂಳು ನೋಡಿದರೆ ಜೀವನ ಪಾವನ ಆಗುತ್ತೆ. ನಮ್ಮನ್ನು ನೋಡಿ ಎ ಐ ಪಿಕ್ಚರ್ ಮಾಡ್ತಾರೆ. ಎ ಐ ನೋಡ್ಲಿಕ್ಕೆ ನಾವು ಹೋಗ್ತೀವಿ. ಹೊರಗೆ ಬಂದರೆ ಎ ಐಕಿನ ಅತ್ಯುತ್ತಮವಾದನ್ನು ಕಾಣ್ಬೋದು. ಬೆಳೀತದ ಗೋಧಿ ಯಾವ್ದು ಬೆಳೀತಾ, ಅಕ್ಕಿ ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಅದು ಗೊತ್ತಾಗಬೇಕಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು, ಜೋಳ ತೋರಿಸ್ಬೇಕು. ಆಗ ಮಕ್ಕಳು ಬೇಸರ ಪಡೋಂಗಿಲ್ಲ. ಅವರ ಏಕತಾನತೆ ಹೋಗಿ ಅವರಲ್ಲಿ ವಿವಿಧತೆ ಮೂಡುತ್ತೆ, ಚೈತನ್ಯ ಮೂಡುತ್ತೆ, ಜಾಗೃತಿ ಆಗುತ್ತೆ. ಆವಾಗ ಅವರಿಗೆ ಬೇಸಿಗೆ ಶಿಬಿರಕ್ಕಿಂತ ಹಳ್ಳಿಯಲ್ಲಿರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ಮಾರ್ಚ್ ತಿಂಗಳ ಬಂದರೆ ಉಗಾದಿ, ಹೊಸ ವರ್ಷ. ನಮಗೆಲ್ಲ ವಸಂತ ಋತು ಬರ್ತದೆ, ಚೈತ್ರ ಮಾಸ ಬರುತ್ತದೆ, ಪ್ರಕೃತಿ ಅರಳುತ್ತದೆ, ಸಂತೋಷ ಸಂಭ್ರಮ ಎಲ್ಲ ಕಡೆ ಬರುತ್ತೆ. ಆದರೆ ಪುಟ್ಟ ಮಕ್ಕಳಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಾರ್ಚ್ ಮುಗಿತಿದ್ದಾಗೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕೇಳುತ್ತೆ. ಯಾಕಂದರೆ ಅನೇಕ ಪರಿವಾರಗಳಲ್ಲಿ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ, ವಿಭಕ್ತ ಕುಟುಂಬಗಳು, ಮಕ್ಕಳನ್ನ ನೋಡೋರು ಯಾರಿಲ್ಲ. ಮುಂದೇನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗೆ ಪೂರಕವಾಗಿ ಫೆಬ್ರವರಿ ತಿಂಗಳಲ್ಲಿ ಅನೇಕ ಪಾಲಕರು, ಅದು ವಿಶೇಷವಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ಗ್ರಾಮೀಣದಲ್ಲಿಯೂ ಕೂಡ ರೋಗ ಹಬ್ಬಿದೆ. ಅದು ಬೇಸಿಗೆ ಶಿಬಿರ ಎಲ್ಲಿ ನಡೀತಾವ ಅನ್ನೋದು ವಿಚಾರಣೆ ಶುರುವಾಗುತ್ತೆ. ಸೀಟ್ ಬುಕ್ ಮಾಡ್ತಕ್ಕಂಥದ್ದು ನಡೆದು. ಆದರೆ ವಾಸ್ತವವಾಗಿ ನಾವು ಯೋಚನೆ ಮಾಡಿದಾಗ 10 ತಿಂಗಳು ಮಕ್ಕಳು ಟೆನ್ಷನಲ್ಲಿ ಹೋಮ್ ವರ್ಕು, ಕ್ಲಾಸ್ ವರ್ಕು ಇವೆಲ್ಲದರ ಮಧ್ಯೆ ಅವ್ರ ಬಾಲ್ಯನೇ ಕಳೆದೋಗಿರುತ್ತೆ. ಪಾಪ ಪುಟ್ಟ ಹುಡುಗರು ಸೂಟಿ ಬಂತು ಅಂತೇಳಿ ಹಾರಾಡ್ಕೊಂಡಿರಬೇಕು ಅನ್ನೋ ಮಕ್ಕಳು ಮನೆಯಾಗಿದ್ದರೆ ವೀಡಿಯೋ ಮೊಬೈಲ್ ನೋಡ್ತಾರೆ. ನಮಗೂ ಟಿ ವಿ ನೋಡ್ಲಿಕ್ಕೆ ಟೈಮ್ ಸಿಗೋಲ್ಲ, ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗೋಲ್ಲ ಅಂಥೇಳಿ ನಾವು ಬೇಸಿಗೆ ಸಿಗಲಾಗ್ತದೆ. ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು? ಗಿಳಿಯನ್ನು ಪಂಜರದಲ್ಲಿ ಇಟ್ಟು ಬೆಳೆಸ್ಬೇಕಾ, ಹೊರಗಡೆ ಇಟ್ಟು ಬೆಳೆಸ್ಬೇಕಾ? ಮನೆಯಲ್ಲಿಟ್ಟು ಆರೈಕೆ ಮಾಡಬೇಕಾ, ಹೊರಗಡೆ ಕಳಿಸ್ಬೇಕಾ? ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಚಿಂತನೆಯನ್ನು ಯುಗಾನುಕೂಲ ಮಾಡಿಕೊಂಡು ನಮ್ಮ ಮಕ್ಕಳನ್ನು ಸ್ವಚ್ಛಂದವಾಗಿ ಬೆಳೆಸಲಿಕ್ಕೆ ಏನು ಮಾಡ್ಬೋದು? ಒಂದು ದಾರಿ ಅಂದರೆ, ಯಾರ ಬೇರುಗಳು ಗ್ರಾಮೀಣ ಬೇರುಗಳಿವೆ, ಯಾರ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದಾರೆ, ಊರಲ್ಲಿದ್ದಾರೆ, ಅಂಥ ಊರುಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕಾಗತ್ತಾ ಯೋಚನೆ ಮಾಡಬೇಕು. ಮಕ್ಕಳಂತೂ ಹೋಗ್ಲಿಕ್ಕೆ ತಯಾರಾಗ್ತಾರೆ ಅಜ್ಜ ಅಜ್ಜಿ ಬಳಿ. ಯಾಕಂದ್ರೆ ಅಲ್ಲಿ ಬೈಯೋರು ಇರಂಗಿಲ್ಲ, ಹೇಳೋರು ಇರಂಗಿಲ್ಲ. ಅಜ್ಜ ಅಜ್ಜಿ ಅಂತೂ ಬಾಯಿ ತಪ್ಪಿ ಬೈಯಂಗಿಲ್ಲ. ಆರಾಮಾಗಿರ್ಬೋದು ಅನ್ನೋದು ಅವ್ರ ಆಸೆ ಇರ್ತದೆ, ಮನಸ್ಸು ಬಂದಂಗೆ ಇರ್ಬೋದು. ಹೋಗ್ಲಿ ಬಿಡ್ರಿ, ಅಥವಾ ನಿಮ್ಮ ಕಂಟ್ರೋಲ್ ತಪ್ಪಿ ಆರಾಮಿರ್ತದೆ ಅಂದ್ರೆ ಆರಾಮಿರ್ಲಿಕ್ಕೆ ಬಿಡ್ರಿಲ್ಲ ಅವರಿಗೆ. ಅವರು ಆನಂದ ಮಾಡಲಿ, ಅವರು ಸಂಭ್ರಮಿಸಲಿ. ಈಗ ಇಲ್ಲಾಂದರೆ ಮುಂದೆ ಯಾವಾಗ ಸಂಭ್ರಮಿಸಲು? ಅವಾಗಾದ್ರೆ ಸಾಲಿ ಕಲೆತನ ಆರಾಮಾಗಿ ತಿರುಗಾಡ್ಕೊಂಡಿರ್ತಿದ್ವಿ. ಈಗೇನಾಗಿದೆ ಅಂದರೆ ಹುಟ್ಟುತ್ತಲೇ ಜವಾಬ್ದಾರಿ. 2.5 ವರ್ಷಕ್ಕೆ ಶುರುವಾದ ಕಲಿಕೆ 25 ವರ್ಷ ಆದರೂ ಮುಗಿಯಂಗಿಲ್ಲ ಪಾಪ ಅವನಿಗೆ. ಹೆಂಗಿರ್ಬೇಕು ಮಕ್ಕಳಂದರೆ, ಕಾಡಿನಲ್ಲಿ ಅರಳಿದ ಹೂಗಳಂತಿರಬೇಕು, ಗೊತ್ತಾಗಲಾರ್ದಂಗೆ ವಾತಾವರಣದಲ್ಲಿ ಸುಗಂಧ ತರಬೇಕು, ಮರ ಗಿಡಗಳ ಕಡೆಯಿಂದ ಆಹ್ಲಾದಕರವಾದಂಥ ಗಾಳಿ ಬರಬೇಕು, ಹಾರಾಡ ಹಕ್ಕಿಗಳನ್ನು ನೋಡಬೇಕು. ಹೆಂಗೆ ಹಾರಾಡ್ತಾವೆ ಕಲಿಬೇಕು ಅವರು. ಹಾರಾಡೋದನ್ನು ನೋಡಿ ವಿಮಾನ ಕಂಡಿಡಿದ್ರು ನಮ್ಮ ಹಿರಿಯರು. ದುಂಬಿಗಳನ್ನು ನೋಡಬೇಕು. ದುಂಬಿ ಒಂದೊಂದು ಹೂವಿಗೆ ಹೋಗಿ ಅದರ ಅಂದವನ್ನು ಕೆಡಿಸದಂತೆ ಅದನ್ನು ಮಕರಂದವನ್ನು ಹೀರಿ ಜೇನು ಕೊಡ್ತಕ್ಕಂಥ ರೀತಿಯನ್ನು ಗೊತ್ತಾಗಬೇಕಲ್ಲ ಅವ್ರಿಗೆ. ಊರು ಮುಂದಿರ್ತಕ್ಕಂಥ ಹಳ್ಳ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಬಾವಿಗಳಿರ್ಬೋದು ನೋಡ್ಬೋದು. ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬೋರ್ವೆಲ್ಲಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದರೆ ದೊಡ್ಡ ಇದಕ್ಕೆ ಹೋದರೆ ರೀಸೈಕ್ಲಿಂಗ್ ವಾಟರ್. ಗೋಧೂಳಿ ಹೊತ್ತಿನಲ್ಲಿ ಗುಂಪಾಗಿ ದನ ಬರ್ತಕ್ಕಂಥ ಕೆಲವೇ ಹಳ್ಳಿಗಳೆಲ್ಲ ದೃಶ್ಯ ಸಿಗುತ್ತೆ.
ಕರುಗಳನ್ನು ನೆನೆಸ್ಕೊಂಡು ಅಂಬಾ ಅಂತ ಕರಿತಾ ಓಡ್ ಬರ್ತಾರಲ್ಲ, ಆ ಸಮಯ ಎಷ್ಟು ಆನಂದ. ಎದ್ದಿರ್ತಕ್ಕಂಥ ಧೂಳು ನೋಡಿದ್ರೆ ಜೀವನ ಪಾವನ ಆಗತ್ತೆ. ಮಕ್ಕಳು ಮುಕ್ತವಾಗಿ ಆಚರಿಸ್ಬೇಕು. ಇದೆಲ್ಲ ಬಿಟ್ಟು ದುಬಾರಿ ರೊಕ್ಕ ಕೊಟ್ಟು ಫ್ಯಾಂಟಸಿಗಳಿಗೆ ಕರ್ಕೊಂಡೋಗಿ, ಪಾರ್ಕ್ಗಳಿಗೆ ಕರ್ಕೊಂಡೋಗಿ, ಕೃತ್ರಿಮ AI ರೂಪವಾಗಿರ್ತಕ್ಕಂಥ ಗೊಂಬಿ ತೋರಿಸಿ ಅಲ್ಲೇ ಅವ್ರು ನೋಡ್ತಕ್ಕಂಥ ಕುತೂಹಲ ಹರಿಸ್ಕೊಂಡು ಕರ್ಕೊಂಡು ಬರ್ತೀವಲ್ಲ, ಇಲ್ಲಿ ಎಲ್ಲ ಉಚಿತವಾಗಿ ಸಿಗುತ್ತೆ, ಪುಕ್ಸಟೆ ಸಿಗುತ್ತೆ, ಏನು ಖರ್ಚು ಮಾಡಬೇಕಾಗಿಲ್ಲ. ಇದನ್ನ ನೋಡಿ AI ಆಗಿದ್ದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಮತ್ತು ಏನಾಗಿದೆ ಅಂದರೆ, ಮನುಷ್ಯನಿಗೆ ಉಪಯೋಗ ಆಗಲಿ ಅಂತೇಳಿ ಅವ ಕಂಪ್ಯೂಟರ್ ಕಂಡಿಡೋದ ಲೆಕ್ಕ ಪಕ್ಕ ಮಾಡ್ಲಿಕ್ಕೆ ತನಗೆ ಬರಲ್ಲ ಅಂತೇಳಿ. ಆದ್ರೆ ಇವತ್ತೇನಾಗಿದೆ ಅಂದರೆ ಕಂಪ್ಯೂಟರ್ ಮೇಲೆ PhD ಮಾಡ್ಲಾತಾರೆ. ಹಾಗಾಗಿದೆ ನಮ್ದು. ನಮ್ಮನ್ನು ನೋಡಿ AI ಪಿಕ್ಚರ್ ಮಾಡ್ತಾರೆ, AI ನೋಡ್ಲಕ್ಕೆ ನಾವು ಹೋಗ್ತೀವಿ. ಹೊರಗೆ ಬಂದರೆ AI ಅತ್ಯುತ್ತಮವಾದನ್ನು ಕಾಣ್ಬೋದು. ಇವತ್ತು ಅನೇಕ ಸಂಗತಿಗಳು ಇರುವೆ ಗೂಡುಗಳು ಸಿಗಂಗಿಲ್ಲ ನೋಡ್ಲಿಕ್ಕೆ, ತೋರಿಸಿ ಅವರಿಗೆ. ಹಾವು ಎಲ್ಲಿರುತ್ತೆ, ಹುತ್ತಗಳು ಸಿಗಂಗಿಲ್ಲ, ಹುತ್ತ ತೋರಿಸ್ಬೇಕು ಅವರಿಗೆ. ತರತರದ ಕೀಟಗಳು, 84 ಲಕ್ಷ ಜೀವರಾಶಿ ಅಂತೀವಿ, ಅವ್ರು ಸಿಗಂಗಿಲ್ಲ. ಎಷ್ಟಾದ್ರೂ ಸಿಗಲಿ, ಸಣ್ಣ ಕೀಟ, ಜಿರ್ಲೆಗಳಿರ್ಬೋದು, ಹಲ್ಲಿ ಇರ್ಬೋದು, ಇವನ್ನೆಲ್ಲ ನೋಡ್ಲಿ ಅವರು. ಪಾತ್ರಿಗಿತ್ತಿ ಇರ್ಬೋದು, ಮಿಂಚುಳ ಇರ್ಬೋದು, ಪಶು ಪಕ್ಷಿ ಪ್ರಾಣಿ ಇವೆಲ್ಲ ನೋಡಾಡ್ಲಿಕ್ಕೆ ಬಿಡ್ರಿ ಅವರಿಗೆ. ಹೊಲದ ಮೇಲೆ ಬದುವಿನ ಮೇಲೆ ನಡ್ಲಿ, ಬ್ಯಾಲೆನ್ಸಿಂಗ್ ಮಾಡ್ಕೊಂತ, ಕೈ ಅಳ್ಳಾಡ್ಸ್ಕೊಂತ, ಬೀಳಾರ್ದಂಗೆ ಬಿದ್ದರೆ ಕೆಸರಲ್ಲಿ. ಮುಂದೆ ಬಂದರೆ ಹುಲ್ಲು ಹಾಸಿಗೆ ಮೇಲೆ, ಮೃದುವಾದ ಹಾಸಿಗೆ ಹುಲ್ಲಿನ ಮೇಲೆ ನಡೆದಾಗ ಆನಂದ ಸಿಗುತ್ತೆ ಅವರಿಗೆ. ಪುಟ್ಟ ಕರು ಹಿಂದೆ ಓಡಾಡಿ ಬಾಲ ನಿಗರ್ಸ್ಕೊಂಡು ಓಡಾಡೋದ್ರಿಂದ ಓಡಾಡ್ತಾರಲ್ಲ, ಬೆನ್ನತ್ತಿ ಆಯಾಸ ಆಗಂಗಿಲ್ಲ ಅವ್ರಿಗೆ. ಓಡಾಡ್ಲಿಕ್ಕೆ ಬಿಡಿ ಅವರಿಗೆ. ಮನೆ ಮುಂದೆ ಕೆಸರು ಮಾಡ್ಕೊಂಡು, ಕೆಸರು ಕಲಸಿ ಮನೆ ಕಟ್ತಾರಲ್ಲ, ಕಟ್ಲಿ ಬನ್ನಿ. ಹಾಗೆ ಮರಳಲ್ಲಿ ಮನೆ ಕಟ್ತಾರೆ, ಮನೆ ಮಾಡಿ ಆಟ ಆಡ್ತಾರೆ, ಗಂಡ ಹೆಂಡತಿ ಆಗಿ ಮಕ್ಕಳಾಗಿ ಆಟ ಆಡ್ತಾರೆ. ಎಲ್ಲಿದೆ? ಇಲ್ಲೇ ಇಲ್ಲ ಅದು. ಅವಾಗ ಗಂಡ ಹೆಂಡತಿ ಆಟ ಆಡ್ಲಾರ್ದಕ್ಕೋಸ್ಕರ ಈಗ ಒಂಟಿ ಜೀವನ ಬಂದಿದೆ, ಲಿವಿಂಗ್ ಟುಗೆದರ್ ಅನ್ನೋದು ಬಂದ್ಬಿಟ್ಟಿದೆ ಇವತ್ತು. ಏನೂ ಕಲಿಸ್ಲಾರ್ದೆ ಕಲಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ. ಅಕ್ಷರ ಕಲಿಸೋದೇ ಶಿಕ್ಷಣ ಅಲ್ಲ, ABCD ಕಲಿಸೋದಲ್ಲ. ಶಾಲೆಗಳಲ್ಲಿ ಕಲಿಯಲಾರ್ದನ್ನ ಪ್ರಕೃತಿಯಲ್ಲಿ ನೋಡಿ ಕಲಿಯೋದನ್ನ ತುಂಬಾ ಇದೆ. ಅದು ಇವೆಲ್ಲ ಸಿಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ಹಳ್ಳಿಗೆ ಬರಬೇಕು, ಇಲ್ಲ ನಗರಗಳಲ್ಲಿರ್ತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ಹೋಗ್ಬೋದು. ನೀವು ಮನೆಗೆ ಹೊರಗೆ ನಿಂತರೆ ಸೂರ್ಯೋದಯ ನೋಡಬೇಕು. ಅನೇಕ ಮಕ್ಕಳಿಗೆ ಸೂರ್ಯೋದಯನೇ ಗೊತ್ತಿಲ್ಲ. ಸೂರ್ಯ ಯಾಕಂದ್ರೆ 9 ಆದ್ಮೇಲೆ ಹೇಳ್ತಾ ಹುಡುಗರು. ಸೂರ್ಯೋದಯದಿಂದ ವಿಟಮಿನ್ D ಸಿಗುತ್ತೆ, ಇದಕ್ಕೆ ಯಾವುದು ಪೈಸಾ ಖರ್ಚು ಮಾಡ್ಬೇಕಂತಿಲ್ಲ. ಚರ್ಮ ರೋಗ ಬರಬಾರ್ದಂದ್ರೆ ನಮ್ಮ ಮಕ್ಕಳಿಗೆ ಕಳಿಸ್ಬೇಕು. ಬೆಳಗ್ಗೆ ಎದ್ದು ಸೂರ್ಯೋದಕ್ಕೆ ಉದಯೋದಕ್ಕಿಂತ 15 ನಿಮಿಷ, ಸೂರ್ಯ ಆದಮೇಲೆ ಒಂದು 15 ನಿಮಿಷ ಬಿಸಿಲಲ್ಲಿ ಓಡಾಡಿದ್ರೆ ತಾನೇ ಯಾವುದು ಬರುತ್ತೆ. ಅಪರೂಪಕ್ಕೆ ಮಳೆ ಬಂದರೆ ಬೇಸಿಗೆಯಲ್ಲಿ ಕಾಮನ್ ಬಿಲ್ ಮೂಡ್ತದ, ನೋಡ್ಬೇಕು ಅವರು. ಚಂದ್ರ ನೋಡಬೇಕು, ಸೂರ್ಯ ನೋಡಬೇಕು, ನಕ್ಷತ್ರಗಳನ್ನು ನೋಡಬೇಕು, ಅಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ಗುರುತಿರೋದು ಕಾಣಿಸ್ಬೇಕು, ಉಪಗ್ರಹಗಳನ್ನು, ಬೇರೆ ಬೇರೆ ದೇಶಗಳ ಉಪಗ್ರಹಗಳನ್ನು ನೋಡಬೇಕು. ಇವೆಲ್ಲವನ್ನ ನೋಡ್ಬೇಕಲ್ಲ. ನೋಡ್ಬೇಕಂದ್ರೆ ಎಲ್ಲಿ ಸಿಗುತ್ತೆ ನಗರಗಳಲ್ಲಿ? ಆಫೀಸ್ ಮುಗಿಸಿ ಬಂದಂಥ ಮಕ್ಕಳು, ತಂದೆ ತಾಯಿಗಳು ಒಂದು ಕಡೆ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಮಗನಿಗೆ ಮೊಬೈಲ್ ನೋಡಬೇಡ ಅಂತಾರ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೋಮ್ವರ್ಕ್ ಮಾಡಂತಾರ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಕ್ಕು ಅಂತಾರೆ. ಹೆಂಗೆ ಸಾಧ್ಯ ಬಂಧುಗಳೇ? ಬರೀ ಮಾತು ಹೇಳಿದ್ರೆ ಆಗುತ್ತಾ? ಮೊದಲು ಪಾಲಕರು ಮಾಡಬೇಕು. ಮಾತು ಹೇಳಿದ್ರೆ ಆಗಂಗಿಲ್ಲ. ನಮ್ಮ ಮಕ್ಕಳು ಮಾತು ಕೇಳಂಗಿಲ್ಲ ಅಂತ ಹೇಳ್ತಾರೆ. ಮಾತು ಕೇಳಲಿಕ್ಕೆ ಮಕ್ಕಳೆಲ್ಲ ನಾವೇ ಕಾರಣ. ನಾವೇ ಕಲಿಸ್ಕೊಡ್ತೀವಿ. ಆಡೋದೊಂದು ಮಾಡೋದೊಂದು, ಇದನ್ನು ಬಿಡಬೇಕಿದೆ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ನಾವು ಸುಪ್ರಭಾತದ ಜೊತೆಗೆ ಕರಾಗ್ರೆ ವಸತಿ ಹೇಳೋದನ್ನು ಕಲಿಸ್ಬೇಕು. ದೇವರಿಗೆ ರಾತ್ರಿ ಇಡೀ ನಮಗೆ ಎಚ್ಚರ ಇಟ್ಟು ಜೀವ ಕೊಟ್ಟೋದಕ್ಕೆ ಇದು ಮಾಡಬೇಕು. ಬೆಳಗ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ರಾತ್ರಿ ಮಲಗುವಾಗ ಒಂದ್ಸಲ ದೇವ್ರ ನೆನೆಸ್ಬೇಕು. ಬರೀ ಸಂಕಟ ಬಂದಾಗ ಏನು ಕಟ ಮಾಡಲ್ಲ, ಸುಖ ಬಂದಾಗಲ್ಲ. ಸುಖದ ಕಾಲದಲ್ಲಿಯೂ ದೇವ್ರು ನೆನೆಸ್ಬೇಕು, ನಿರಂತರ ನೆನೆಸ್ಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇವತ್ತು ನಮ್ಮ ಕಾಲಕ್ಕೆ ದೇವ್ರ ಮನೆಗೆ ಪ್ರಾಶಸ್ತ್ಯ ಇರ್ತಿತ್ತು. ದೇವ್ರ ಮನೆಗೆ ಆದಮೇಲೆ ಉಳಿದ ಡಿಸೈನ್ ಆಗ್ತಿತ್ತು. ನಮ್ಮ ಕಾಲದಲ್ಲಿ ಬಂದಾಗ ದೇವ್ರ ಮನೆ ಹೋಗಿ ಪುಟ್ಟ ಕೋಣೆ ಆಯಿತು, ಸಣ್ಣ ರೂಮ್ ಆಯಿತು. ಈಗ 3rd ಜನರೇಷನಲ್ಲಿ ಮಾಡಗಳು ಬಂದು, ಇಲ್ಲಾಂದರೆ ಟೆಂಪ್ರರಿ ಸಣ್ಣ ಮಾಡ್ಸ್ಕೊಂಡು ಬಂದಿಟ್ರು. ಈಗ ಬರ್ತಕ್ಕಂಥದ್ದು ಕಿಚನ್ಲೆಸ್ಸು, ದೇವ್ರ ಮನೆ ಇಲ್ಲದ ಮನೆಗಳ ನಿರ್ಮಾಣ ಆಗ್ತಾ ಇದೆ. ಓಪನ್ ಆಗಿ ಕೊಡ್ತಾ ಇದ್ರು. ಕಿಚನ್ ಬೇಡ ನಿಮ್ಮ ಮನೆಗೆ ಯಾಕೆ ಬೇಕು? ಹಾಗಿದ್ರೆ ಲಾಜಿಗೂ ಮನೆಗಳಿಗೆ ವ್ಯತ್ಯಾಸ ಏನು ಸ್ವಾಮಿ? ಅದಕ್ಕೆ ಮನೆಯಲ್ಲಿ ದೇವ್ರು ಇರಬೇಕು. ಮನಸ್ಸಿಗೆ ಶಾಂತಿ ಕೊಡುತ್ತೆ. ಖಾಲಿ ಕೂತಾಗ ದೇವ್ರು ನೆನೆಸ್ಬೋದು ನಾವು. ಮನೆಗೆ ಹೋದ್ರೆ, ಹಳ್ಳಿಗೆ ಹೋದ್ರೆ ಬೆಳಗ್ಗೆ ಬೇಗ ಹೇಳ್ತಕ್ಕಂಥದ್ದಾಗಲಿ, ಅಥವಾ ಹೋಮ್ವರ್ಕ್ ಮಾಡ್ತಕ್ಕಂಥದ್ದು, ಕ್ಲಾಸ್ ವರ್ಕ್ ಮಾಡ್ಕೊಂಡು ತನಗೇನು ಬೇಕೋ ಅವ್ನು ಮಾಡಲಿ. ಡ್ರಾಯಿಂಗ್ ಬರಲಿ, ಸಂಗೀತ ಮಾಡಲಿ, ಕಬಡ್ಡಿ ಆಡಲಿ, ಖೋ ಖೋ ಆಡಲಿ, ದೇಶೀಯ ಆಟಗಳನ್ನು ಆಡಲಿ, ಎಂಜಾಯ್ ಮಾಡಲಿ. ಅವನು ಯಾವುದ್ರಲ್ಲಿ ಎಂಜಾಯ್ ಸಿಗುತ್ತೆ, ರೀಲ್ಸ್ ಮಾಡ್ಕೊಂಡು ತಿರುಗಾಡೋದಲ್ಲ. ಬರೇ ಮೊಬೈಲ್ ನೋಡಿಕೊಂಡು ನನ್ನ ಫಾಲೋವರ್ಸ್ ಹೇಳಿದ್ರೆ ಯಾರು ಬರ್ತಾರೆ ಸ್ವಾಮಿ? ಒಂದ್ಸಲ ನೋಡಿ. ನಿಮ್ಗೆ ಏನಾದ್ರೂ ಆದ್ರೆ ಯಾರಾದ್ರೂ ಮಾತಾಡ್ಸ್ಲಿಕ್ಕೆ ಬರ್ತಾರೆ? ಹಿಂದಕ್ಕೆ ಹೆಂಗಿತ್ತು? ಸ್ವಲ್ಪ ಜ್ವರ ಬಂದು ಮಲಗಿದ್ರೆ ಕಾಗಿ ಬಳಗ ಬಂದಂಗೆ ಬರ್ತಿತ್ತು, ಒಲಿ ಮೇಲಿನ ಚಾ ಹಂಗೆ ಉರಿತಿತ್ತು. ಈಗ ಹೆಂಗಿಲ್ಲ. ಹಳ್ಳಿಯ ಬದುಕಲ್ಲಿ ಸ್ವಲ್ಪ ಮಗ್ಧತೆ ಇದೆ, ಒಬ್ರಿಗೊಬ್ರು ಸಹಕಾರ ಇದೆ. ಒಂದು ಮನೆಯಿಂದ ಪಲ್ಯ ಇನ್ನೊಂದು ಮನೆಗೆ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲಿ ಮಕ್ಕಳ ಕೈಯಿಂದ ಕಳಿಸ್ತಾರೆ, ಅವ್ರ ಮನೆಯಿಂದ ಇವ್ರ ಮನೆಯಿಂದ ಇವ್ರಿಗೆ ಕಳಿಸ್ತಾರೆ. ಆಕಳಿಗೆ ರೊಟ್ಟಿ ಕೊಡ್ಲಿಕ್ಕೆ ಕಲಿಸ್ತಾರೆ, ಭಿಕ್ಷುಕರು ಬಂದ್ರೆ ನೀಡ್ಲಿಕ್ಕೆ ಕಲಿಸ್ತಾರೆ, ದನ ಕರುಗಳಿಗೆ ಬೆಳೆಸೋದಕ್ಕೆ ಕಲಿಸ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬಿಸಿಲಲ್ಲಿ ಬೆವರದನ್ನು ನೋಡ್ತಾರೆ. ಅವರು
ನಾವು ಬಿಸಿಲು ಬಿಸಿಲು ಅಂತೀವಿ 46 ಡಿಗ್ರಿಯಲ್ಲಿ ಕಲಬುರಗಿ ಅಂತ ಉತ್ತರ ಕರ್ನಾಟಕ ಈಶಾನ್ಯ ಕರ್ನಾಟಕ ಬಂದರೆ ಬೆಳೆದಂಗಳಲ್ಲಿ ಕೆಲಸ ಮಾಡಿದಂಗೆ ಕಾರ್ಮಿಕರು ಮಾಡ್ತಾರೆ. ಮಳೆ ಬಂದರೆ, ಮುಂಗಾರು ಮಳೆ ಬಂದರೆ ಕುಣಿದ ಕುಪ್ಪಳಿಸ್ತಾರೆ. ಅಲ್ಲಿ ಗಿಡಗಳ ಮಧ್ಯೆ ಹೋದರೆ ಮರಕೋತಿ ಆಟ ಆಡ್ತಾರೆ, ಗೋಲಿ ಆಡ್ತಾರೆ, ಬುಗುರಿ ಆಡ್ತಾರೆ, ಚಿನ್ನಿದಾಂಡು ಆಡ್ತಾರೆ, ಚೌಕಾಬಾರ ಆಡ್ತಾರೆ, ಕುಂಟಪಿಲ್ಲೆ ಆಡ್ತಾರೆ, ಅಣೆಕಲ್ಲು ಆಡ್ತಾರೆ. ಇವು ಯಾವ ಗೊತ್ತಿಲ್ಲ ನನಗೆ. ಹಳ್ಳಿಯಲ್ಲಿ ಹೊರಾಂಗಣ ಒಳಾಂಗಣ ಆಟಗಳಿವೆ, ಅವನು ಅನುಭವಿಸಿದವರು. ಆಟ ಆಡಿದಾಗ ಬದುಕು ಅರಳುತ್ತದೆ. ಸಂತಸ ಬಂದಾಗ ಮಾನವೀಯ ಮೌಲ್ಯಗಳು ಹೆಚ್ಚಾಗ್ತವೆ. ಅಹಂ ಹೋಗ್ತದೆ, ಅಹಂಕಾರ ಹೋಗ್ತದೆ, ನಾನು ಅನ್ನೋದು ಹೋಗ್ತದೆ, ನಾವು ಅನ್ನೋದು ಬರುತ್ತದೆ. ಅದನ್ನೆಲ್ಲ ಕಲಿಬೇಕಂದ್ರೆ ಹಳ್ಳಿಗೆ ಹೋಗ್ಬೇಕು. ಅವ್ರ ಜೊತೆ ನಾವು ಹೋಗ್ಬೇಕು. ಇವತ್ತು ಮಕ್ಕಳಿಗೆ ಹಾಲು ಅಂದರೆ ಡೈರಿ ಪ್ಯಾಕೆಟ್ ಆಗಿಬಿಟ್ಟಿದೆ. ಅಕ್ಕಿಯಲ್ಲಿ ಬೆಳೀತದ, ಗೋಧಿ ಯಾವ್ದು ಬೆಳೀತದೆ, ಅಕ್ಕಿ ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಅದು ಗೊತ್ತಾಗಬೇಕಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು. ಜೋಳ ತೋರಿಸ್ಬೇಕು, ರಾಗಿ ತೋರಿಸ್ಬೇಕು, ಭತ್ತ ತೋರಿಸ್ಬೇಕು, ಶೇಂಗಾ ತೋರಿಸ್ಬೇಕು. ಅದರಿಂದ ಏನು ಪ್ರಾಡಕ್ಟ್ ಬರ್ತದೆ ಹೇಳಬೇಕು, ತರಕಾರಿಯಲ್ಲಿ ಬೆಳೀತದೆ ಹೇಳಬೇಕು, ಹೆಂಗೆ ಬೆಳೀತದೆ ಹೇಳಬೇಕು, ಅದನ್ನು ಕಾಣಬೇಕು ಅವರು. ನಮ್ಗೆ ಹಣದ ಶ್ರೀಮಂತಿಕೆ ಇದೆ, ಆದರೆ ಸಂಸ್ಕಾರದ ಶ್ರೀಮಂತಿಕೆ ಹಳ್ಳಿಯಲ್ಲಿ ಸಿಗುತ್ತೆ. ಏನಾದರೂ ಆಗಲಿ ಬಾಯಿ ಸಿಹಿ ಮಾಡ್ರಿ ಅಂತೇಳಿ ಡೈರಿ ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ನೋಡಿ ಡೈರಿ ಚಾಕ್ಲೇಟ್ ಕೊಡೋಂಥದ್ದು ಅಲ್ಲಿ ಹಂಗಿಲ್ಲ. ಅಲ್ಲಿ ಮನೆಯಲ್ಲಿ ಮಾಡಿದ್ದನ್ನು ಬಾಯಲ್ಲಿ ಹಾಕಿ ಸಿಹಿ ಕೊಟ್ಟು ಆನಂದ ಮಾಡ್ತಾರಲ್ಲ ಅದು. ಮಗು ಆಡಿ ಬಂದಾಗ ಬೆವರನ್ನು ಒರೆಸಲಿಕ್ಕೆ ತಾಯಿ ಸೆರಗನ್ನು ಹಚ್ಕೊಂಡು ಯಾವುದಿಗೆ ಅಪ್ಕೋತಾಳೆ, ಅಜ್ಜಾಜಿ ಅಪ್ಕೋತಾರೆ. ಆ ಆನಂದ ಎಷ್ಟು ಹಣ ಕೊಟ್ಟರು ಸಿಗಲಿದೆ. ಇಲ್ಲಿ ಪಿಜ್ಜಾ, ಬರ್ಗರು, ಬಿಸ್ಕೆಟು, ಬನ್ನು ತಿನ್ನೋದ್ರಲ್ಲಿ ನಮ್ಮ ಕಾಲ ಹೋಗುತ್ತೆ. ಮನೆಯಲ್ಲಿರ್ತಕ್ಕಂಥ ರೊಟ್ಟಿ, ಪಲ್ಯ, ಸಾಂಬಾರು, ಸಾರು, ಎಷ್ಟು ವೈವಿಧ್ಯ ಅದು. ಒಂದೊಂದು ಕಾಲಕ್ಕೆ ಒಂದೊಂದು. ಯಾವ ಹಬ್ಬದಲ್ಲಿ ನಾವು ನೈವೇದ್ಯ ಇಡ್ತೀವಿ ಅದು ಮುಂದೆ ತಿನ್ನಬೇಕು. ಚಳಿಗಾಲದಲ್ಲಿ ನಾವು ಸಿಹಿಯನ್ನು ಜಾಸ್ತಿ ತಿಂದರೆ, ಬೇಸಿಗೆ ಕಾಲದಲ್ಲಿ ಬಂದಾಗ ಒಗರನ್ನ ಜಾಸ್ತಿ ತಿನ್ಬೇಕು. ಅದಕ್ಕೆ ಬೇವು ಬೆಲ್ಲ ತಿನ್ರಿ ಅಂತ ಹೇಳಿದ್ದಾರೆ. ಯಾವುದು ಡೈಜೆಸ್ಟ್ ಆಗುತ್ತೋ ಋತುಮಾನಕ್ಕೆ ಅನುಗುಣವಾಗಿ ಊಟ ಮಾಡ್ತಿದ್ವಿ. ತಟ್ಟೆಯಲ್ಲಿ ಇಟ್ಕೊಂಡ್ರೆ ತಟ್ಟೆ ತುಂಬ ಊಟ, ಈಗೇನು ಒಂದೇ ಊಟ. ಅನೇಕ ಮನೆಗಳಲ್ಲಿ ಉಪಹಾರ ಅಂದರೆ ಬ್ರೆಡ್ಡು, ಬನ್ನೆ. ಅದು ನಮ್ಮಲ್ಲಿ ಹಣ್ಣುಗಳೆಷ್ಟು ಸಿಗುತ್ತೆ. ಅನೇಕರು ಅಡ್ವರ್ಟೈಸ್ಮೆಂಟ್ ನೋಡಿ ಯಾವ ಹಣ್ಣು, ಕಿವಿ ಹಣ್ಣು ತಿನ್ನಬೇಕು, ಡ್ರ್ಯಾಗನ್ ಫ್ರೂಟ್ ತಿನ್ನಬೇಕು, ಅದೆಲ್ಲ ಹೇಳ್ತಾರೆ. ಆದರೆ ನಮ್ಮ ಲೋಕಲ್ ಹಣ್ಣುಗಳು ಪೇರಲ, ಸೀತಾಫಲ, ಬಾರೆಹಣ್ಣು, ಕಾರೆಹಣ್ಣು, ಹತ್ತಿ ಹಣ್ಣು, ಕಲ್ಲಂಗಡಿ, ಎಷ್ಟಿವೆ ರೀ, ನೀಲ್ದ ಹಣ್ಣು, ಆಯಾ ಕಾಲಕ್ಕಿರ್ತಕ್ಕಂಥ ಹಣ್ಣುಗಳು ಇವತ್ತು ನಮ್ಮ ಮಕ್ಕಳಿಗೆ ಗೊತ್ತೇ ಅಲ್ಲ. ಯಾಕಂದ್ರೆ ಅವು ಸಿನಿಮಾದಾಗೂ ತೋರಿಸಂಗಿಲ್ಲ. ಅದು ರುಚಿ ಅನುಭವಿಸ್ಲಿ ಅವರು. ಗ್ರಾಮೀಣರು ಎಷ್ಟು ಕಷ್ಟಪಡ್ತಾರೆ. ನಾವಿಲ್ಲಿ ಊಟ ಮಾಡಬೇಕಾದ್ರೆ ಚೆಲ್ತೀವಿ, ಅದನ್ನು ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನೋಡಲಿ, ಅವಾಗ ಚೆಲ್ಲೋದು ಹೋಗುತ್ತೆ. ಹಬ್ಬ ಹರಿದಿನಗಳನ್ನು ನೋಡಲಿ. ಅಲ್ಲಿ ಬಂಧುತ್ವಕ್ಕೆ ಎಷ್ಟು ಬೆಲೆ ಕೊಡ್ತಾರೆ, ಹಣಕ್ಕಿಂತ ಜಾಸ್ತಿ. ಯಾರ ಮನೆಗೆ ಹೋದ್ರೂ ಚಾಕ್ ಕೊಡೋದು ಕಳ್ಸಂಗಿಲ್ಲ, ಯಾರ ಮನೆಗೆ ಹೋದ್ರೂ ಊಟ ಮಾಡಿ ಸಹಜವಾಗಿ ಅಂತಾರೆ. ಬಿಸಿಲು ನೋಡಲಿಲ್ಲ ಕಲಬುರಗಿ ಬಂದಾಗ. ಯಾಕಂದರೆ ಸೈನಿಕರು ರಾಜಸ್ಥಾನದ 56-58ರಲ್ಲಿ ಬದುಕ್ತಾರೆ, ಕಾರ್ಗಿಲಲ್ಲಿ -ಡಿಗ್ರಿಯಲ್ಲಿ ಬದುಕ್ತಾರೆ. ಕಲಬುರಗಿ ಬಂದಾಗ 46-48. ದಕ್ಷಿಣ ಕರ್ನಾಟಕ, ಮೈಸೂರು, ಕೊಡಗು ಕಡೆ ಹೋದರೆ -+ಡಿಗ್ರಿ ಇದರಲ್ಲಿರುತ್ತೆ. ಇದೆಲ್ಲ ನೋಡ್ಬೇಕು ಅವರು. ಗ್ರಾಮೀಣ ಮಹಿಳೆಯರು ಒಂದು ಕೊಡ 1 ಕಿಲೋಮೀಟರ್ ಹೊತ್ಕೊಂಡು ಬರ್ತಾರಲ್ಲ, ಅದನ್ನ ನೋಡಲಿ ಅವರು. ಅವ್ರು ನೀರು ಚೆಲ್ಲಬಾರ್ದು ಅಂತ ಅನಿಸುತ್ತೆ. ಜಲವೇ ಜೀವನ ಅಂತ ಅನಿಸುತ್ತೆ ಅವರಿಗೆ. ನೀರಿನ ಬೆಲೆ ಗೊತ್ತಾಗುತ್ತೆ. ನೇಗಿಲೆದ್ದು ನೇಗಿಲು ಹೊಡ್ತಕ್ಕಂಥ ಎತ್ತುಗಳು, ನೊಗ ಎತ್ಕೊಂಡು ಹೋಗ್ತಕ್ಕಂಥ ಎತ್ತುಗಳನ್ನು, ಚಕ್ಕಡಿಗಳನ್ನು ನೋಡಲಿ. ಬೀಜಗಳನ್ನು ಸಸಿ ಮಾಡೋದನ್ನು ನೋಡಲಿ. ಪಶು ಪಕ್ಷಿಗಳು ನೀರಿಗಾಗಿ ಪರಿತಪಿಸೋದನ್ನು ನೋಡಲಿ. ಅಲ್ಲಿ ಗಿಡಕ್ಕೆ ನೀರು ಕಟ್ಟಿ ನೀರು ಉಳಿಸೋದನ್ನು ನೋಡಲಿ. ಬೇಸಿಗೆಯಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಹಗ್ಗ ಹೊಸೋದನ್ನು ನೋಡಲಿ. ಹಿರಿಯರು ಮಾತಾಡೋದನ್ನು ನೋಡಲಿ. ಜಾನಪದರು ಕೂತಾಗ ನಿಂತಾಗ ಹಾಡಾಡೋದನ್ನು ನೋಡಲಿ. ಇದೆಲ್ಲ ನೋಡಬೇಕಂದ್ರೆ ಕೋಟೆ ಕತ್ತಲೆಗಳನ್ನು ನೋಡಲಿ, ಬೆಟ್ಟಗಳನ್ನು ಏರೋದು, ದಿಣ್ಣೆಗಳನ್ನು ಏರೋದು, ನದಿ ಬಾವಿಗಳಲ್ಲಿ ಈಜಾಡೋದನ್ನು ನೋಡಲಿ. ಇವೆಲ್ಲಿ ನಗರಗಳಲ್ಲಿ ಸಿಗ. ಮಕ್ಕಳಿಗೆ ಬರ್ತಕ್ಕಂಥ ಅನುಮಾನಗಳನ್ನು ಅಲ್ಲಿರ್ತಕ್ಕಂಥ ಗ್ರಾಮೀಣರು ಸಹಜವಾಗಿ ಸರಳ ಭಾಷೆಯಲ್ಲಿ ಮಿನಿಟಲ್ಲಿ ಆಗ ಮಕ್ಕಳು ಬೇಸರ ಪಡೋಂಗಿಲ್ಲ. ಅವರ ಏಕತಾನತೆ ಹೋಗಿ ಅವರಲ್ಲಿ ವಿವಿಧತೆ ಮೂಡುತ್ತೆ, ಚೈತನ್ಯ ಮೂಡುತ್ತೆ, ಜಾಗೃತಿ ಆಗುತ್ತೆ. ಆವಾಗ ಅವರಿಗೆ ಬೇಸಿಗೆ ಶಿಬಿರಕ್ಕಿಂತ ಹಳ್ಳಿಯಲ್ಲಿ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಯಂತ್ರಗಳ ಮುಂದೆ ಯಾಂತ್ರಿಕವಾಗಿ ಕೂತು, ಮಷಿನ್ಗಳ ಮುಂದೆ ಮನುಷ್ಯತ್ವವನ್ನು ಕಳಿಸಿಕೊಡ್ತಕ್ಕಂಥ ಭಾವನಾ ಶೂನ್ಯದ ಮನುಷ್ಯನ ಬದಲಾಗಿ ನಮ್ಮ ಮಗು ತುಂಬಿದ ಮಾಗಿದ ಫಲದಂತೆ ಕಾಣ್ತಾನೆ. ತಿಂದ ರುಚಿ ಆಗುತ್ತೆ, ಸುವಾಸನೆ ಬರುತ್ತೆ. ಹಣವೇ ಎಲ್ಲವೂ ಜೀವನದಲ್ಲೆಲ್ಲ, ಹಣ ಬಿಟ್ಟು ಬೇರೆ ಇದೆ ಅನ್ನೋದನ್ನು ಬದುಕಲಿಕ್ಕೆ ಕಳಿಸ್ತದೆ. ಅದೇ ನಿತ್ಯ ರಾಗ. ಏನಿದ್ರು ಸಾಕಾಗಂಗಿಲ್ಲ, ಸಾಕು ಅನ್ನೋದನ್ನ ಬೇಕು ಅನ್ನೋದನ್ನ ಕಲಿಸ್ತೀವಿ. ಹಳ್ಳಿಗೆ ಬಂದಾಗ ಸಾಕು ಅನ್ನೋದನ್ನು ಕಲಿಸ್ತೀವಿ. ಸಾಕನ್ನೋನೇ ಶ್ರೀಮಂತಿಕೆ ಅಂತಕ್ಕಂಥ ಮಾತನ್ನು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ. ಮಕ್ಕಳಿಗೆ ಬೇಕು ಅನ್ನೋದಕ್ಕಿಂತ ಸಾಕು ಅನ್ನೋದನ್ನು ಕಲಿಸ್ತಕ್ಕಂಥದ್ದನ್ನು ಕಲಿಬೇಕಂದ್ರೆ ನಾವು ಮತ್ತೆ ಹಳ್ಳಿಗೆ ಹೋಗಬೇಕು. ದಿನನಿತ್ಯ ಕತ್ತೆ ಭಾರ ಪುಸ್ತಕಗಳನ್ನು ಬ್ಯಾಗ್ ಹೊತ್ತು ಪಾಲಕರ ಧಾವಂತದಲ್ಲಿ, ಒತ್ತಡದಲ್ಲಿ, ತಿಂದರೂ ತಿಲ್ಲಾರ್ದಂಗೆ, ತಿಂದರೂ ಗೊತ್ತಾಗಲಾರ್ದಂಗೆ, ತಿಂದರೂ ಜಂಕ್ ಫುಡ್ ತಿಂದು, ಮಗು ತನಗೆ ಬೇಕೋ ಬೇಡೋ ಅಮ್ಮ ಹಾಕಿದ್ದು ಡಬ್ಬಿಯಲ್ಲಿ ತಿಂದು ಬದುಕ್ತಕ್ಕಂಥ ಮಗುವಿಗೆ ಸುಸ್ತನ್ನೋದು ಕಾಣಿಸೋದೇ ಇಲ್ಲ. ಅದಕ್ಕೆ
ಯಾಕಂದರೆ ಸುಸ್ತಾಗೋ ರೀತಿಯಲ್ಲಿ ಕೆಲಸನೇ ಮಾಡೋಂಗಿಲ್ಲ. ಬೇಡ ಅನಿವಾರ್ಯವಾಗಿ ಬದುಕ್ತಕ್ಕಂಥ ದುಸ್ಥಿತಿ ಮಕ್ಕಳದು. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಮಾತೃಭಾಷೆಯಲ್ಲಿ ಅರಳುವ ಭಾವನೆಗಳ ಕಡೆಗಣನೆ ಆಗುತ್ತೆ. ಅಲ್ಲಿ ಸಂಸ್ಕಾರ ಸಂಸ್ಕೃತಿಗಳಿಗೆ ಎಳ್ಳು ನೀರನ್ನು ಬಿಟ್ಟಿದ್ದಾರೆ. ಕೇವಲ ಗಿಣಿಪಾಠ ಕೊಟ್ಟಂತೆ ಪಠ್ಯಕ್ರಮಗಳಲ್ಲಿ ಕೊಟ್ಟದ್ದನ್ನು ಉರುವೊಡೆದು ಪರೀಕ್ಷೆಯಲ್ಲಿ ಬರೆದು ಅಂಕಗಳನ್ನು ಗಳಿಸುವುದು ಇವತ್ತಿನ ಪರೀಕ್ಷಾ ಪದ್ಧತಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಪರರ ಮಕ್ಕಳ ಜೊತೆ ನಮ್ಮ ಮಕ್ಕಳನ್ನು ಹೋಲಿಸಿ ಆ ಮಕ್ಕಳನ್ನು ಬೈತಕ್ಕಂಥ ತಾಯಿ ತಂದೆಗಳು ಈ ಎಲ್ಲ ಕಾರಣದಿಂದ ಮಕ್ಕಳ ಬಾಲ್ಯ ಮುರುಟಿ ಹೋಗ್ತಾ ಇದೆ. ಮಕ್ಕಳು ಸ್ವಚ್ಛಂದ ಆಗಲಿಲ್ಲ ಅಂದರೆ ಬಾಲ್ಯದಲ್ಲಿ ಆಟ ಆಡಲಿಲ್ಲ, ಅಳಲಿಲ್ಲ, ಚೀರಾಡಲಿಲ್ಲ ಅಂದರೆ ಅದಕ್ಕೆ ಬಾಲ್ಯ ಅಂತ ಅನ್ನಂಗಿಲ್ಲ. ಮುಂದಿದ್ದೇ ಇರುತ್ತೆ ಅದನ್ನು ಒತ್ತಡದಲ್ಲಿ ಬದುಕೋದು. ಈ ಮಕ್ಕಳು ಅಳಲಿ ನಗಲಿ ಅದನ್ನು ಆನಂದಿಸ್ತಕ್ಕಂಥದ್ದು ಕಾಣಿಸ್ಬೇಕು. ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಬೇಕು. ಇವೆಲ್ಲವೂ ಅರ್ಥ ಆಗಬೇಕಂದ್ರೆ ಮಕ್ಕಳು ಹಿಂಡಿ ಹಿಪ್ಪೆ ಆಗಬಾರ್ದು, ಕಬ್ಬಿನ ರಸ ಹೋದಂಥ ಕಬ್ಬಿನ ಸಿಪ್ಪೆ ಅಂತ ಆಗಬಾರ್ದು. ಅಂದರೆ ಮಕ್ಕಳನ್ನು ಮಕ್ಕಳಾಗಿ ಬೇಸಿಗೆಯಲ್ಲಿ ಬೆಳೆಸಲಿಕ್ಕೆ ಬೇಸಿಗೆ ಶಿಬಿರಕ್ಕೆ ಕಳಿಸ್ಬೇಕು. ಇನ್ನೊಂದು, ಮಕ್ಕಳ ಮೂಲಕ ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬೇಕು. ನಮ್ಮ ಮಗ ಹಾಗಾಗಲಿ, ಇನ್ಸ್ಪೆಕ್ಟರ್ ಆಗಲಿ, IAS ಆಗಲಿ, IPS ಆಗಲಿ, ಕ್ರಿಕೆಟ್ ಆಗಲಿ, ಇದು ಯಾವುದು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ನಾನು ಮೊನ್ನೆ ಒಬ್ಬರು ವೈಸ್ ಚಾನ್ಸಲರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಅವರ ಮಗನಿಗೆ ನನ್ನ ಹಾಗೆ ಒಳ್ಳೆ ಶಿಕ್ಷಣ ತಜ್ಞ ಆಗಬೇಕಂತಿತ್ತು. ಆದರೆ ಆ ಮಗ ಲಾಲ್ಗುಡಿ ಸೀತಾರಾಮ್ ಶಿಷ್ಯನಾಗಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಅಸಾಧ್ಯ ಸಾಧನೆಯನ್ನು ಮಾಡಿದ್ದಾನೆ. ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ ಅಂಕ ಗಳಿಸಲಾರದಂಥ ಶ್ರೀನಿವಾಸ ರಾಮಾನುಜನ್ ಇವತ್ತು ವಿಶ್ವ ಕಣ್ಣಂಥ ಗಣಿತಜ್ಞ ಆಗಿದ್ದಾನೆ. ಅದಕ್ಕೆ ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ವಿಕಾಸದ ವ್ಯವಸ್ಥೆ ಇದೆ. ಈಗ ಇದನ್ನೇ ಕಲಿಬೇಕಂತಿಲ್ಲ, ಮಕ್ಕಳಿಗೆ ಚಾಯ್ಸ್ ಭಾಳ ಇದೆ. ನಾವು ಇವತ್ತು ಯಾವುದು ಇಂಗ್ಲೀಷನ್ನು ಒತ್ತು ಮಾಡಿ ಕಲಿಸ್ತೀವಿ, ಮುಂದೆ 5 ದಿನಗಳಲ್ಲಿ ಇಂಗ್ಲೀಷ್ ಅಸ್ಪ್ರಸ್ತುತ ಆಗ್ಬೋದು. ಹೊಸ ಶಿಕ್ಷಣ ನೀತಿಯಲ್ಲಿ ಮಾತೃಭಾಷೆಗೆ ಸಂಸ್ಕಾರಕ್ಕೆ ತುಂಬ ಆದ್ಯತೆ ನೀಡಿದ್ದಾರೆ. ಅದಕ್ಕೆ ಯಾವುದೇ ಭಾಷೆಯನ್ನು ಒತ್ತಾಯ ಇಲ್ಲ ಕಲಿಸಿ, ಮೊದಲು ಮಾತೃಭಾಷೆಯನ್ನು ಕಲಿಸಿ ಆಮೇಲೆ ಪೂರಕ ಭಾಷೆಗಳನ್ನು ಕಲಿಸ್ತಕ್ಕಂಥ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ನಾವು ನಮ್ಮ ಮಕ್ಕಳು ಏನಾದರೂ ಆಗಲಿ ಮೊದಲು ಮಾನವನಾಗಲಿ ಅಂತ ಹೇಳಿ ಸಿದ್ದಯ್ಯ ಪುರಾಣಿಕರು ಹೇಳಿದ್ದಾರೆ. ಅದಕ್ಕೋಸ್ಕರ ಮಕ್ಕಳು ಸಜ್ಜನರಾಗಬೇಕು, ಸಂಸ್ಕಾರವಂತರಾಗಬೇಕು, ನಾಗರಿಕ ಪ್ರಜ್ಞೆ ಇರ್ತಕ್ಕಂಥವ್ರಾಗಬೇಕು. ಅದಾಗ ಸಲುವಾಗಿ ಅದಕ್ಕೆ ಬುನಾದಿ ಸಿಗೋದು ಬಾಲ್ಯದಲ್ಲಿ. ಬುನಾದಿ ಚೆನ್ನಾಗಿ ಕಟ್ಟಿದ್ರೆ ಮೇಲೆ ಚೆನ್ನಾಗಿರುತ್ತೆ. ಬುನಾದಿನೇ ಚೆನ್ನಾಗಿಲ್ಲ ಅಂದರೆ ಮೇಲಿಂದ ಆಗಲಿಕ್ಕಾಗಲ್ಲ. ಬೇವು ನೆಟ್ಟು ಮಾವು ಸಸಿ ನೆಡಲಿಕ್ಕಾಗಲ್ಲ. ಅದಕ್ಕೆ ಮಕ್ಕಳ ಬಾಲ್ಯ ಅದನ್ನು ಚೆನ್ನಾಗಿ ಮಾಡಬೇಕು. ಅವ್ರನ್ನ ದೂರಬಾರ್ದು, ದೂಷಿಸಬಾರ್ದು. ಅವರಲ್ಲಿರ್ತಕ್ಕಂಥ ದೋಷಗಳನ್ನು ಅವ್ರಿಗೆ ಗೊತ್ತಾಗಲಾರ್ದಂಗೆ ತೆಗಿಬೇಕು. ನಿರಂತರ ಬೈಗಳ ಒಡೆದು ಮಾಡಬಾರ್ದು. ಇಲ್ಲದ್ರೆ ಮಕ್ಕಳಿಗೆ ತಮ್ಮ ಪಾಲಕರ ಬಗ್ಗೆನೇ ದುರಭಿಪ್ರಾಯ ಬೀಳ್ತಕ್ಕಂಥದ್ದು. ಯಾಕಂದರೆ ಮಕ್ಕಳ ಮನಸ್ಸು ಅಂದರೆ ಮಣ್ಣಿನ ಮುದ್ದೆ ಅಂತೆ, ಅದು ಹದ ಮಾಡಿ ಉಪಯೋಗ ಮಾಡಬೇಕು. ಕ್ಲೀನ್ ಇರ್ತಕ್ಕಂಥ ಸ್ಲೇಟ್ನಂತೆ ಒಂದು ಬರೆದ್ರೂ ಅದು ಅಳಿಸಿ ಹೋಗಿಲ್ಲ. ಬಾಲ್ಯದ ನೆನಪಿರುತ್ತೆ. ನಮಗೆಲ್ಲ ಗೊತ್ತಿದ್ದಾಗೆ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ದೇವರನ್ನೇ ನಂಬದವರು. ಅವರು ಸಾಯುವಾಗ ತನ್ನ ಸುತ್ತಮುತ್ತರಿಗೆ ಹೇಳ್ತಾರೆ, ನನ್ನ ಸಂಸ್ಕಾರವನ್ನು, ನನ್ನ ಚಿತಾಭಸ್ಮವನ್ನು ಅಲಹಾಬಾದ್ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಹೇಳ್ತಾರೆ, ನೆಹರು ನೀವೇನ್ರಿ ಇಷ್ಟು ವರ್ಷ ದೇವರಿಲ್ಲ ಅಂದ್ರಿ, ಈಗೆಲ್ಲಿಂದ ನಿಮ್ಮ ಸತ್ತ ಮೇಲೆ ಚಿತಾಭಸ್ಮದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರೆ. ಆವಾಗ ನೆಹರು ಕೊಟ್ಟಂಥ ಉತ್ತರ ತುಂಬ ಮಾರ್ಮಿಕ ಆಗಿದ್ದು. ಇಲ್ಲಿವರೆಗೆ ಬದುಕಿದ್ದು ನೆಹರು, ಆದರೆ ಈಗ ಹೇಳ್ತಿರ್ತಕ್ಕಂಥ ಜವಾಹರ ನನ್ನ ತಾಯಿ ಪುಟ್ಟ ಮಗು ಇದ್ದಾಗ ತಲೆ ಮೇಲೆ ತಗ್ಗಿಸಿ ಪ್ರಯಾಗದ ಬಗ್ಗೆ ಅಲ್ಲಿರ್ತಕ್ಕಂಥ ಮಹತ್ವ ತಿಳಿಸಿ ಹೇಳೋದಲ್ಲ. ಅದಕ್ಕೋಸ್ಕರ ಜವಾಹರ್ನಾಗಿ ಹೇಳ್ತಾ ಇದ್ದಾನೆ, ನನ್ನ ಚಿತಾಭಸ್ಮವನ್ನು ನಾನು ತ್ರಿವೇಣಿ ಸಂಗಮದಲ್ಲಿ ಬಿಡಿ ಅಂತ ಹೇಳಿ. ಹಾಗೆ ಮಕ್ಕಳು ಬಾಲ್ಯದಲ್ಲಿ ಏನು ಕಲಿತಾರೆ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಹೇಳ್ತೀವಿ. ಮಹಾಪುರುಷರಾಗಬೇಕಾದ್ರೆ 3 ವರ್ಷ ಮಕ್ಕಳ ಜೀವನದಲ್ಲಿ ತುಂಬ ಅದ್ಭುತ. ಮಕ್ಕಳಾಗಿ ಬೆಳೆಯಲಿ. ಅವರಿಗೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಪ್ರೋತ್ಸಾಹಿಸಿ, ಕೆಟ್ಟ ಗುಣಗಳನ್ನು ಗೊತ್ತಿಲ್ಲದಂಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ತಾನೇ ಆಗ್ತಾರೆ. ನಾವೇನು ಮಾಡಬೇಕಾಗಿಲ್ಲ, ಬರೀ ಪ್ರೋತ್ಸಾಹ ಕೊಟ್ಟರು ಸಾಕು. ಮಹಾನಗರದಲ್ಲಿದ್ದವರು ನಗರಗಳಲ್ಲಿದ್ದವರು ಹಳ್ಳಿಗಳಿಗೆ ಹೋಗಿ ಮಕ್ಕಳ ಜೊತೆ ಒಂದು ಸಲ ಆದರೂ ಕೂಡ ಕಳೀಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳು ಅಜ್ಜ ಅಜ್ಜಿ ತೊಡೆ ಮೇಲೆ ಕುಳಿತು ಅಪ್ಪುಗೆ ಅನುಭೂತಿ ನಾವು ಕೊಡ್ಲಿಕ್ಕಾಗಂಗಿಲ್ಲ. ಅದಕ್ಕೆ ಒಬ್ಬರದ ಪಾಲಕರ ಪ್ರೀತಿ ಪಾಲಕರು ಕೊಡಬೇಕು, ಅಜ್ಜ ಅಜ್ಜಿ ಪ್ರೀತಿ ಅಜ್ಜ ಕೊಡಬೇಕು, ಸ್ನೇಹಿತರ ಪ್ರೀತಿ ಸ್ನೇಹಿತರು ಕೊಡಬೇಕು. ಒಬ್ಬರ ಜಾಗದಾಗ ಇನ್ನೊಬ್ಬರು ಕಾಲು ತುರ್ಸ್ಲಿಕ್ಕೆ ಮಾಡಬಾರ್ದು. ದೇವರು ನಮ್ಗೆ ಏನು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರವನ್ನು ಆ ಸಮಯಕ್ಕೆ ಸಂದರ್ಭವಾಗಿ ನಿಯಮಿತವಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಬೇಕು. ಈ ಆನಂದ ಇದೆಯಲ್ಲ, ಅಜ್ಜ ಅಜ್ಜಿ ಹೇಳ್ತಕ್ಕಂಥ ನೀತಿ ಕಥೆಗಳು, ರಾಮಾಯಣದ ಕಥೆಗಳು, ಹಾಸ್ಯ, ನವರಸಭರಿತ ಘಟನೆಗಳು, ಇವು ಎಲ್ಲವೂ ಯಾವ ವಂಡರ್ಲ್ಯಾಂಡಲ್ಲಿ, ಯಾವ ಧಾರಾವಾಹಿ, ಯಾವ ಕಾರ್ಟೂನಲ್ಲಿ ಕೂಡ ಸಿಗ್ಲಿಕ್ಕೆ ಆಗಂಗಿಲ್ಲ. ನಾವು ಹಳ್ಳಿಯ ಬದುಕಿನಲ್ಲಿ ಮುಗ್ಧತೆ ಇದೆ. ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋ ಮಕ್ಕಳು ನೋಡಬೇಕು. ಸಾಮರಸ್ಯ ಇದೆ, ಸಹಕಾರ ಇದೆ, ಒಬ್ರಿಗೊಬ್ರು ಕೊಟ್ಟು ತೊಗೊಂಡು ಊಟ ಮಾಡ್ತಾರೆ ಮನೆಗಳಲ್ಲಿ. ಇದು ನಗರದಲ್ಲಿ ಇಲ್ಲ. ಇದು ಬಿಸಿಲಲ್ಲಿ ಅವ್ರು ಬೆವರು ಬರ್ತಕ್ಕಂಥ ರೀತಿ, ಬೆವರಿನ ಸುಗಂಧ ಮಕ್ಕಳು ನೋಡಬೇಕು. ಮಕ್ಕಳಲ್ಲಿ ನೆನೆದು ಆಡ್ತಕ್ಕಂಥ ಮುಂಗಾರು ಮಳೆಯಲ್ಲಿ ನೆಂತಕ್ಕಂಥದ್ದನ್ನು ನೋಡಬೇಕು. ಯಾವುದೇ ಹಣಕಾಸು ಕಲಿಸಿಲ್ಲದೆ ಈಜು, ಗೋಲಿ, ಬುಗುರಿ, ಚಿನಿದಾಂಡು, ಮರಕೋತಿ, ಚೌಕಾಬಾರ, ಕುಂಟಬಿಲ್ಲೆ, ಆಣೆಕಲ್ಲು, ಕಬಡ್ಡಿ, ಖೋ ಖೋ, ನೂರಾರು ಆಟಗಳು ಮಗುವಿನ ಮನಸ್ಸಿನ ಸರ್ವತೋಮುಖ ವಿಕಾಸಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ
ನಮ್ಮ ಜಾನಪದರ ಆಟಗಳಿವೆಲ್ಲ ಅವುಗಳು ಮಕ್ಕಳು ಕಣ್ಣಾರೆ ಕಾಣಬೇಕು. ಆಡಲಿಲ್ಲ ಅಂದ್ರೂ ಆಯ್ತು, ಕಡ್ಲಿಷ್ಟು ಇಷ್ಟು ಇದೆ ಅನ್ನೋದಾದ್ರೂ ಗೊತ್ತಾಗಬೇಕು ಅವ್ರಿಗೆ. ಇವತ್ತು ಮಕ್ಕಳಿಗೆ ಹಾಲು ಅಂದರೆ ಡೈರಿ ಪ್ಯಾಕೆಟ್ ಆಗಿಬಿಟ್ಟಿದೆ. ಅವರಿಗೆ ಹಾಲು ಆಕಳು ಕೊಡುತ್ತೆ ಅನ್ನೋದೇ ಗೊತ್ತಿಲ್ಲ. ಅವರಿಗೆ ಧಾನ್ಯಗಳು ಎಳ್ಳಿ ಬೆಳಿತಾವ ಅಂತ ಗೊತ್ತಿಲ್ಲ. ಕರ್ಕೊಂಡೋಗ್ಬೇಕು, ಜೋಳ ಹೆಂಗೆ ಬೆಳೀತದೆ, ಭತ್ತ ಹೆಂಗೆ ಬೆಳೀತದೆ, ತೊಗರಿಯಲ್ಲಿ ಬೆಳೀತದೆ, ಶೇಂಗಾದಿಂದ ಏನು ಬರುತ್ತೆ, ಇದನ್ನು ತೋರಿಸ್ಬೇಕು. ನನಗೆ 60 ವರ್ಷ ಆದರೆ ಏಲಕ್ಕಿಯಲ್ಲಿ ಬೆಳೀತದೆ ಗೊತ್ತಿಲ್ಲ. 60 ವರ್ಷ ಆದಮೇಲೆ ದಕ್ಷಿಣ ಕನ್ನಡಕ್ಕೆ ಹೋದಾಗ ಏಲಕ್ಕಿ ಗಿಡ ತೋರಿಸಿದಾಗ ಏಲಕ್ಕಿಯನ್ನು ತೋರಿಸಿದ್ರು. ಕಾಳು ಮೆಣಸಲ್ಲಿ ಗೊತ್ತಿರಲಿಲ್ಲ, ಪೈನಾಪಲ್ ಎಲ್ಲಿ ಬೆಳೀತದ ಗೊತ್ತಿರಲಿಲ್ಲ. ಹೀಗೆ ಮಕ್ಕಳು ಸ್ವತಃ ಕಣ್ಣಾರೆ ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇವತ್ತಿನ ಅನಾರೋಗ್ಯಕ್ಕೆ ಕಾರಣತಕ್ಕಂಥ ಪಿಜ್ಜಾ, ಬರ್ಗರ್, ಬಿಸ್ಕಿಟ್, ಡೈರಿ, ಚಾಕ್ಲೇಟ್ ತಿನ್ನೋಂಥ ಮಕ್ಕಳಿಗೆ ಸ್ವಲ್ಪ ಹಳ್ಳಿಗೆ ಹೋಗಿ ಮುದ್ದೆ, ಸಾರು, ರೊಟ್ಟಿ, ಕೆನೆಮೆಸರು, ಮಜ್ಜಿಗೆ, ಹುಗ್ಗಿ, ಬೆಣ್ಣಿ ಇವು ತಿನ್ನಲ್ಲ. ಇವು ಅವ್ರು ತಿಂದಾಗ ಗೊತ್ತಾಗುತ್ತೆ, ಅವ್ರಿಗೆ ಏನು ವ್ಯತ್ಯಾಸ ಗೊತ್ತಾಗುತ್ತೆ, ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಕಂಪ್ಯಾರಿಸನ್ ಇಲ್ದಂತೆ ಬೆಳೆದಂಥ ಮಕ್ಕಳಿಗೆ ಯಾವುದು ಒಳ್ಳೇದಕ್ಕೆ ಕಂಡದ್ದನ್ನೇ ಸತ್ಯ ಅಂದ್ಕೊಳ್ತಾರೆ. ಯಾಕಂದರೆ ದೃಶ್ಯ ಮಾಧ್ಯಮದಲ್ಲಿ ಏನಾದರೂ ಆಗಲಿ, ಬಾಯಿ ಸಿಹಿಯಾಗಲಿ ಅಂತೇಳಿ ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡ್ತಾರಲ್ಲ, ನಮ್ಮಲ್ಲಿ ಎಷ್ಟು ವೈವಿಧ್ಯ ತಿಂಡಿದೆ. ಎಲೆ ಮೇಲೆ ನೋಡಿದರೆ ಋತುಮಾನಕ್ಕನುಗುಣವಾಗಿ ಇರ್ತಕ್ಕಂಥ ಊಟಗಳ ವ್ಯವಸ್ಥೆ ನೋಡಿದರೆ ಕನಿಷ್ಠ ಯಾವುದೇ ಒಂದು ಸಮತೋಲನ ಆಹಾರ, ಒಂದು 10-20 ಆಹಾರಗಳಿರುತ್ತೆ. ತರಕಾರಿ, ಸಲಾಡು, ಆಮೇಲೆ ಬೇಳೆ ಸಾರು, ಚಿತ್ರಾನ್ನ, ಮೊಸರನ್ನ, ವಿವಿಧ ಕಾಳುಗಳು ಇವೆಲ್ಲ ಇರ್ತವೆ. ನಗರಗಳಲ್ಲಿ ಬೆಳೆದ ಮಕ್ಕಳಿಗೆ ಇವೆಲ್ಲ ಮುಂದೆ ಈಗ ತಿನ್ನಿಸಿಲ್ಲ ಅಂದ್ರೆ ಮುಂದೆ ಎಂದೂ ತಿನ್ನಿಸ್ಲಿಕ್ಕಾಗಲ್ಲ, ಈಗ ಕಲಿಸಿಲ್ಲ ಅಂದ್ರೆ ಮುಂದೆ ಎಂದೂ ಕಲಿಸ್ಲಿಕ್ಕಾಗಲ್ಲ. ಹಣ್ಣುಗಳಂದ್ರೆ ದುಬಾರಿ ಹಣ್ಣುಗಳೇ ತಿಳ್ಕೊಂಡಿದ್ದಾರೆ. ತೋರಿಸ್ತಲ್ಲ, ಕಿವಿ ಪೋಷಕ ಗುಣ ಅಂತ ಹೇಳ್ತಾರೆ, ಆ್ಯಪಲ್ ಹೇಳ್ತಾರೆ, ಡ್ರ್ಯಾಗನ್ ಹೇಳ್ತಾರೆ. ಅವು ಯಾವ ನಮಗೆ ಬೇಡ. ಯಾವ ಋತುಮಾನದಲ್ಲಿ, ಯಾವ ಕಾಲದಲ್ಲಿ, ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ ಆ ಹಣ್ಣು ಆರೋಗ್ಯಕರ. ನಮ್ಮಲ್ಲಿ ಬೆಳೀತಕ್ಕಂಥ ಪೇರ್ ಇರ್ಬೋದು, ಪಪ್ಪಾಯ ಇರ್ಬೋದು, ಮೋಸಂಬಿ, ಕಿತ್ತಳೆ, ಸಪೋಟ, ಬಾರಿಹಣ್ಣು, ಕರ್ಬೂಜು, ಪುಟ್ಟಿಕಾಯಿ, ಹತ್ತಿ ಹಣ್ಣು, ಕಾರೆ ಹಣ್ಣು ಎಲ್ಲವೂ ಅನೇಕ ಮರೆತೇ ಹೋಗಿದೆ. ಈಗ ಕಲ್ಲಂಗಡಿ, ನೀಲ್ದ ಹಣ್ಣು ಇಂಥವು ಮಕ್ಕಳು ತಿಂದು ಬೆಳಿಲಿಲ್ಲ, ಕರ್ಕೊಂಡು ಹೋಗ್ರಿ ಅವರಿಗೆ. ಅವಾಗ ಸ್ವಾದ ಗೊತ್ತಾಗುತ್ತೆ ರೀ. ನಮ್ಮ ಗ್ರಾಮೀಣ ಜನರು ಎಷ್ಟು ಕಷ್ಟಪಡ್ತಾರೆ. ನಾವು ಇಲ್ಲಿ ಊಟ ಮಾಡಬೇಕಾದ್ರೆ ಅನ್ನ ಚೆಲ್ತೀವಿ, ನಾನು ಹಣ ಕೊಟ್ಟು ತೊಗೊಂಡಿವ್ರಿ, ನಿಮ್ಗೆ ಯಾರು ಕೇಳೋರಂತ. ಒಂದು ಕಾಳು ಹಕ್ಕಿ ಬೆಳಿಬೇಕಾದ್ರೆ 4 ತಿಂಗಳು 6 ತಿಂಗಳು ಹಗಲು ರಾತ್ರಿ ದುಡಿತಾನಲ್ಲ, ಅವ್ನ ಶ್ರಮ ಗೊತ್ತಾಗಲಿ ಅವನಿಗೆ. ಅವಾಗ ಅನ್ನ ಚೆಲ್ಲೋದನ್ನು ಮಕ್ಕಳು ಬಿಡ್ತಾರೆ. ಅವರು ಅಲ್ಲಿ ಆ ಬೆವರಿನ ಬೆಲೆ ಗೊತ್ತಾಗ್ತದೆ ಅವರಿಗೆ. ಅದೇ ರೀತಿ ಕಲಬುರಗಿ ಕಡೆ ಬಂದರೆ ಬಿರು ಬೇಸಿಲು, ಕೊಡೈಕನಲ್ ಅಥವಾ ನಾವು ತಂಪಾದ ಕ್ಷೇತ್ರ ಹಿಲ್ ಸ್ಟೇಷನ್ಗೆ ಹೋದರೆ ಚಳಿ, ಇವೆರಡನ್ನು ಅನುಭವಿಸ್ಬೇಕು ಅವರು. ಯಾಕಂದರೆ ನಮ್ಮ ಸೈನಿಕರು ರಾಜಸ್ಥಾನದ ಬಿಸಿಲಲ್ಲಿ 58-60 ಡಿಗ್ರಿಯಲ್ಲಿ, ಕಾರ್ಗಿಲಲ್ಲಿ -ಡಿಗ್ರಿಯಲ್ಲಿ ಬದುಕ್ತಾರಲ್ಲ, ಅದರ ಅನುಭವ ನಮ್ಮೂರಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ. ಮನೆಯಲ್ಲಿ ರಿಪೇರಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸಾಮಾನುಗಳು, ಎಲೆಕ್ಟ್ರಿಕಲ್ ರಿಪೇರಿ, ಗಿಡಗಳಿಗೆ ನೀರು ಹಾಕೋದಿರ್ಬೋದು, ಕಲಬುರಗಿಯಲ್ಲಿ ಬಿಸಿಲಿದ್ರೆ ಕಾಂಪೌಂಡ್ ಮೇಲೆ ಹಕ್ಕಿಗಳಿಗೆ ನೀರು ಇಡೋದಿರ್ಬೋದು. ಇಂಥ ಸಣ್ಣ ಸಣ್ಣ ಸಂಗತಿಗಳನ್ನು ಮಕ್ಕಳು ಕಲಿತ್ರೆ, ಯಾವ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಂಥ ಸಂಗತಿಗಳನ್ನು ನಡವಳಿಕೆಯಿಂದ ಕಲಿಸ್ತಾರೆ. ಮಕ್ಕಳು ಭಾಷಣದಿಂದ ಬದಲಾಗಂಗಿಲ್ಲ, ಮಕ್ಕಳು ನೋಡಿ ಕಲಿತಾರೆ, ಮೇಲ್ಪಂಕ್ತಿಯನ್ನು ಕಲಿತಾರೆ. ಆ ಮೇಲ್ಪಂಕ್ತಿಯನ್ನು ಒತ್ತಡದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಆಗಂಗಿಲ್ಲ ಅನ್ನೋಕ್ಕೋಸ್ಕರನೇ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಹೇಳ್ತಾರೆ. ಆ ಹಿರಿಯರು ಪಾಲಕರು ಮತ್ತು ಮಕ್ಕಳ ನಡವಳಿಕೆ ಸೇತುವೆ ಆಗಿರ್ತಾರೆ ಅವರು. ಅದಕ್ಕೆ ಹಿರಿಯರಿದ್ದ ಮನೆ ಚೆನ್ನಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಮಕ್ಕಳಿಗೆ ನಮ್ಮ ಭಾಗದ ಕಲೆಗಳನ್ನು ಕಲಿಸಿಕೊಡ್ರಲ್ಲ, ಡ್ಯಾನ್ಸ್ ಕಲಿಸ್ಕೊಡ್ರಿ, ಹಾಡ ಕಲಿಸ್ರಿ, ಬಯಲಾಟ ತೋರಿಸ್ರಿ. ಬರೀ ಸಿನಿಮಾದಲ್ಲಿ ಕೂತ್ಕೊಂಡು ಅಥವಾ ಟಿ ವಿಯಲ್ಲಿ ಕೂತ್ಕೊಂಡು ಆಟ ನೋಡೋದಲ್ಲ ಅದು. ಇಡೀ ರಾತ್ರಿ ಓಪನ್ ಸ್ಪೇಸಲ್ಲಿ ಆಕಾಶನೇ ಛತ್ತು ಭೂಮಿಯ ನಡ್ಕೊಂಡು ಹಳ್ಳಿ ಜನ ನೋಡಿಕೊಂಡು ಆ ಬಯಲಾಟದವನೇ ಆಗಿ ತಾನು ಪಾರ್ಟ್ಗಳನ್ನು ರಿಪೀಟ್ ಮಾಡ್ತಾರಲ್ಲ, ಯಕ್ಷಗಾನಗಳನ್ನು ಮಾಡ್ತಾರ, ಅವನ್ನೆಲ್ಲ ಒಮ್ಮೆ ತೋರಿಸಿ. ನಮ್ಮೂರಿನ ಹಳಿ ದೇವಸ್ಥಾನ ತೋರಿಸಿ, ಮರಗಮ್ಮ, ದುರ್ಗಮ್ಮ, ಪಾಲ್ಕಮ್ಮ, ಹನುಮಂತ ದೇವರು, ನಮ್ಮೂರಿನ ಖ್ಯಾತ ದೇವರು, ದೇವಸ್ಥಾನಗಳು, ಉತ್ಸವಗಳನ್ನು ತೋರಿಸಿ ಅವರಿಗೆ. ಉತ್ಸವದಲ್ಲಿ ಬಂದಾಗ ನಾವು ಏನು ಮೊನ್ನೆ ಕುಂಭಮೇಳದಲ್ಲಿ 66 ಕೋಟಿ ಜನ ನೋಡಿದ್ವಿ. ಹಿಂದೂ, ಮುಸ್ಲಿಂ, ಕ್ರೈಸ್ತರಲ್ಲದೆ 70 ದೇಶಗಳ ಜನ ಬಂದಲ್ಲಿ ಮಿಂದೋದ್ರಲ್ಲ, ಯಾವುದೇ ಸಾಂಕ್ರಾಮಿಕ ರೋಗ ಬರಲಿಲ್ಲ, ಅದಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ. ಎಲ್ಲ ಹೋದ್ರು, ಗಾಡಿ ಮೇಲೆ ಹೋದ್ರು, ಸೈಕಲ್ ಮೇಲೆ ಹೋದ್ರು, ನಡ್ಕೊಂತ ಹೋದ್ರು. ಹಾಗೆ ನಮ್ಮೂರಲ್ಲಿ ಜಾತ್ರೆಗಳಿಗೂ ಜನ ಬರ್ತಾರೆ. ಒಮ್ಮೆ ಕುಂಭಮೇಳದಲ್ಲಿ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಎಷ್ಟೇ ಬೇಕನ್ಸಿದ್ರು ಶರೀರ ಸಾಥ್ ಕೊಡಬೇಕಲ್ಲ, ಅದು ಸಾಧನೆಗಳು ಬೇರೆ. ನಮ್ಮೂರಲ್ಲಿರ್ತಕ್ಕಂಥ ಉತ್ಸವಗಳು, ಉತ್ಸವ ಬಂತಂದರೆ ಮನೆಗೆ ಸುಣ್ಣ ಬಣ್ಣ ಮಾಡ್ತಾರೆ, ಮನೆಯವರೆಲ್ಲ ಸೇರಿ ಮಾಡ್ತಾರೆ, ಕೂಲಿಯಲ್ಲೆಲ್ಲ ತಾವೇ ಮಾಡ್ತಾರೆ. ಉತ್ಸವಕ್ಕಾಗಿ ಹೊಸ ಬಟ್ಟೆಗಳನ್ನು ತರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಕ್ಲೀನ್ ಮಾಡಿ ಬರ್ತಾರೆ, ಸರ್ತಿ ಹೋಗಿ ಉತ್ಸವದ ರಥದ ಅಲಂಕಾರ ಮಾಡ್ತಾರೆ, ಜಾತ್ರೆಯನ್ನು ಬಳಸ್ತಾರೆ. ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತಾರೆ, ಮಗಳ ಮದುವೆ ಆಗೋದ್ರೆ ಕರೆಸ್ತಾರೆ, ಮಗ ಬೇರೆಯವರಿದ್ದಲ್ಲಿ ಜಾತ್ರೆಗೆ. ಇವತ್ತಿಗೂ ಕೂಡ ಶ್ರೀ ಶರಣಬಸವೇಶ್ವರ ಜಾತ್ರೆಗೆ ತುಂಬ ಜನ ಬರ್ತಾರೆ. ಅದರಲ್ಲಿ ಮುಖ್ಯವಾದ ನೆನಪಿಡಬೇಕಾದಂದರೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರು ತಮ್ಮ ಇಲ್ಲಿವರೆಗೆ ಕೂಡ ಜಾತ್ರೆಗೆ ಬರ್ತಾರೆ. ಇದು ಈಗಿನ ಮಕ್ಕಳಿಗೆ ಯಾಕೆ ಹೋಗ್ಬೇಕು ನಾವು ಜಾತ್ರೆಗೆ, ಏನಿಟ್ಟಿದೆ ಅನ್ನೋರಿಗೆ ಇದೊಂದು ಉತ್ತರ. ಇದು ಮೇಲ್ಪಂಕ್ತಿ. ಇದು ಇಲ್ಲಿ ಬಂದಾಗೆ ಗೊತ್ತಾಗುತ್ತೆ. ಇಲ್ಲಿ ಜಾತ್ರೆಯಲ್ಲಿ ಬಂದಾಗ ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ಒಂದೇ. ಅಲ್ಲಿ ಆ ದೃಶ್ಯವನ್ನು ನಾವು 10 ಪಾಠಗಳು 10 ವಿಶ್ವವಿದ್ಯಾಲಯ ಕಲಿಸ್ದಾರಂಥ ಕೆಲಸವನ್ನು ನಮ್ಮೂರು ಜಾತ್ರೆ ಮಾಡುತ್ತೆ. ನಮ್ಮೂರು ಉತ್ಸವ ಮಾಡುತ್ತೆ, ಕೋಲಾಟ ಹಾಕೋದನ್ನು ಮಾಡುತ್ತೆ, ನಾಗರ ಪಂಚಮಿಯಲ್ಲಿ ಜೋಕಾಲಿ ಆಡೋದನ್ನು ಕಲಿಸುತ್ತೆ,
ಮಕ್ಕಳಿಗೆ ಸ್ಪರ್ಧೆ ಅಂದರೆ ಏನಂತ ಕಲಿಸುತ್ತೆ. ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ, ಮತ್ತೆ ಜಗಳ ಆಡ್ತಾರೆ, ಮತ್ತೆ ಆಡ್ತಾರೆ. ಅಲ್ಲಿ ನಗರದಲ್ಲಿ ಜಗಳ ಆಡ್ದಂಗ ಬಿಟ್ಟು ಥೂ ಅಂತ ಹೇಳಿ ಮೋತಿ ತೋರಿಸಲಾರ್ದ ಹೋಗುವಂಥ ಮಕ್ಕಳಲ್ಲಿ ಮರುಕ್ಷಣದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಬಾರ್ ಹೋಗೋಣ ಅಂತಕ್ಕಂಥದ್ದು. ತಮ್ಮ ಮನೆಯನ್ನು ತಂದಂಥದ್ದನ್ನು ಎಲ್ಲರೂ ಹಂಚ್ಕೊಂಡು ತಿಂತಾರೆ, ಒಬ್ಬೊಬ್ಬರಲ್ಲ. ತಂದದ್ದು ಏನೇ ಇರಲಿ ಎಲ್ಲರೂ ಕೂತ್ಕೊಳ್ತಾರೆ. ಗಿಡದಿರ್ತಕ್ಕಂಥ ಹುಣಸೆಕಾಯಿ ಕಡೆ ತಿಂತಾರೆ, ಮಾವಿನಕಾಯಿ ಕಚ್ಚಿ ತಿಂತಾರೆ, ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿತಾರೆ. ಯಾವುದೂ ಏನಾಗಂಗಿಲ್ಲ ಅವ್ರಿಗೆ. ಇದೆಲ್ಲವನ್ನ ನೋಡ್ಬೇಕಂದ್ರೆ ಏಕತಾನತೆಯ ಜೀವನದಿಂದ ಮಕ್ಕಳು ಬರಬೇಕು. ವಿವಿಧತೆಯಲ್ಲಿ ಏಕತೆ ನಮ್ಮ ಪ್ರಕೃತಿಯ ಸ್ನೇಹಿ ಜೀವನ ಮಾಡಿಸ್ಬೇಕಂದ್ರೆ ಮಕ್ಕಳಿಗೆ ಕಣ್ಣಾರೆ ತೋರಿಸ್ಬೇಕಿದು. ಕಣ್ಣಾರೆ ತೋರಿಸದೆ ಮಕ್ಕಳು ಯಾವುದೇ ಬದಲಾವಣೆ ಆಗಂಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ದೃಷ್ಟಿಯಿಂದ ಬರೀ ನಾವು ಇಲ್ಲಿ ತನಕ ಕಂಪ್ಯೂಟರ್ ಒಳಾಂಗಣದ ಆಟಗಳಲ್ಲಿ ದುಬಾರಿ ಆಟಗಳನ್ನು ಕೊಟ್ಟು ಮಕ್ಕಳ ಅಂತರದಿಂದ ಪ್ರಕೃತಿಯಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಈ ಎಲ್ಲ ಆಟಗಳು ಮಕ್ಕಳಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿ ಮಕ್ಕಳ ಅಂತಃಸತ್ವವನ್ನು ಹಾಳು ಮಾಡ್ತಿರ್ಬೇಕಾದ್ರೆ ಪ್ರಕೃತಿ ಆಟಗಳು ಮಕ್ಕಳ ಅಂತಃಸತ್ವವನ್ನು ಚಿಗುರಿಸ್ತದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದುಃಖಿಗಳನ್ನು ನೋಡಿ ಕಣ್ಣೊರೆಸ್ತಾರೆ, ಅಸಹಾಯಕರಿಗೆ ಹೋಗಿ ಸಹಾಯ ಮಾಡ್ತಾರೆ, ಕಷ್ಟ ಸುಖದಲ್ಲಿ ಪಾಲ್ಗೊಳ್ತಾರೆ, ಪರಿವಾರ ಸದಸ್ಯರೆಲ್ಲ ಒಟ್ಟಿಗೆ ಕೂತು ಮಾತಾಡ್ತಾರೆ, ಪ್ರೀತಿ ಅನಿಸ್ತಾರೆ. ಇಂಥವೆಲ್ಲ ಕಲಿಬೇಕಂದ್ರೆ ಮಕ್ಕಳು ಹೋಗ್ಬೇಕಾಗಿದ್ದು ಬೇಸಿಗೆ ಶಿಬಿರಕ್ಕಲ್ಲ, ಮಕ್ಕಳಿರ್ತಕ್ಕಂಥ ಜಾಗಕ್ಕೆ, ಹಳ್ಳಿಗಳಿಗೆ ಹೋಗಬೇಕು. ತರ್ಕಬದ್ಧವಲ್ಲದ ಇಂಗ್ಲೀಷ್ ಕಲಿಸ್ಕೊಂಡು ದುಡ್ಡನ್ನೇ ದೊಡ್ಡಪ್ಪ ಅಂತ ಕಲಿಸ್ತಕ್ಕಂಥದ್ದು ಎಲ್ಲವೂ ದುಡ್ಡಿಗಾಗಿ ಅಂತಕ್ಕಂಥ ಬದುಕಿಗಿಂತ ಅಕ್ಷರ ಜ್ಞಾನಕ್ಕಿಂತ ವ್ಯವಹಾರ ಜ್ಞಾನ ಚೆನ್ನೋದು ಅಂತಕ್ಕಂಥ ತಿಳಿಸ್ತಕ್ಕಂಥ ಕಾನೂನು ಶಿಕ್ಷಣದಲ್ಲಿ ಭಾರತೀಯ ಮೌಲ್ಯಗಳನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ನಮ್ಮ ಗುರುಕುಲಗಳ ಪದ್ಧತಿ ಇರ್ಬೋದು, ಹಳ್ಳಿ ಶಾಲೆಗಳಿರ್ಬೋದು. ಒಂದ್ಸಲ ಹೋಗಿ ಬಂದು ಹಳ್ಳಿ ಶಾಲೆಗಳಿಗೂ. ಅಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದಾರೆ. ಒಂದೊಂದು ಶಾಲೆಗಳಲ್ಲಿ ಕೂಡ ಹೋದಾಗ ಒಂದು ಹೊಸ ಅನಾವರಣ ಆಗುತ್ತೆ. ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಅಡ್ಮಿಷನ್ ನೋಡಿದಂಥ ಅನೇಕ ಶಾಲೆಗಳನ್ನು ನಾವು ನೋಡ್ಬೋದು. ಮಕ್ಕಳಿಗೊಡನೆ ಹೋಲಿಕೆ ಸಲ್ಲ. ಮಕ್ಕಳಿಗಾಗಿ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿಯಾಗಿರ್ತಕ್ಕಂಥ ರೀತಿ ಹಳ್ಳಿಗೆ ಬಂದಾಗ ಗೊತ್ತಾಗುತ್ತೆ ನಮಗೆ. ಮಾತುಗೂ ಕೃತಿಗೂ ಸಂಬಂಧ ಇರ್ತಕ್ಕಂಥ ನಡವಳಿಕೆ ನಗರದಲ್ಲಿ ಸಿಕ್ಕರೆ ನಡೆದಂತೆ ನುಡಿತಕ್ಕಂಥ ಜೀವನ ಪದ್ಧತಿ ಹಳ್ಳಿಗಳಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಗುರಿ ಸ್ಪಷ್ಟ ಆಗತ್ತೆ. ನಾನು ಕೇವಲ ಅಕ್ಷರ ಜ್ಞಾನ ಅಲ್ಲ, ಅಂಕ ಗಳಿಸೋದಲ್ಲ, ನಾನು ಗಳಿಸಬೇಕಾದದ್ದು ಜ್ಞಾನ ಕಲಿಸ್ಬೇಕಾಗಿದೆ, ಸ್ವಾವಲಂಬನೆ ಬದುಕನ್ನು ಕಲಿಸಬೇಕಾಗಿದೆ, ಅನೇಕ ಕೌಶಲ್ಯಗಳನ್ನು ಕಲಿಬೇಕಾಗಿದೆ. ಬದುಕು ಬರೀ ಅಕ್ಷರದಿಂದ ಆಗಂಗಿಲ್ಲ. ನಾನು ಕಲಿತಕ್ಕಂಥ ಸಣ್ಣ ಕೌಶಲ್ಯ ನನಗೆ ಬದುಕಿನ ಜೀವನ ಕೊಡುತ್ತೆ. ಇಲ್ಲಾಂದರೆ PhD ಕಲಿತು ಕೂಡ ಇವತ್ತು ಪ್ಯೂನ್ ನೌಕರಿಗೆ ಅಪ್ಲೈ ಮಾಡ್ತಕ್ಕಂಥ ಸ್ಥಿತಿ ಬಂದಿದೆ ಇವತ್ತು ನಮ್ಮ ದೇಶದಲ್ಲಿ. ಅವೆಲ್ಲ ಹೋಗ್ಬೇಕಂದ್ರೆ ನಮ್ಮ ಮಕ್ಕಳ ಜೀವನ ಕಾಡಿನ ಕುಸುಮದಂತೆ ತಾನಾಗಿ ಅರಳಬೇಕು. ಒತ್ತಾಯ ಮಾಡಿ ಅಲ್ಲ, ಅದಕ್ಕೆ ಅದು ಹೇಗೆ ಅರಳತೋಗುತ್ತೆ ಹಾಗೆ ಸಪೋರ್ಟ್ ಕೊಡಬೇಕು. ಆ ಸಪೋರ್ಟ್ ಕೊಡ್ತಕ್ಕಂಥ ಕೆಲಸ ಪಾಲಕರು, ಹಿರಿಯರು, ಶಿಕ್ಷಕರು, ಶಾಲೆಗಳು ಮಾಡಬೇಕಾಗಿದೆ. ನಾವು ಅದು ಸೀದಾ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು. ಆದರೆ ಬೇರೆ ಆಳ ಬರಬೇಕು. ನಾವೆಲ್ಲ ಗಮನಿಸಿದಾಗ ಕಾಡಿನಲ್ಲಿ ಬೆಳೆದಂಥ ಗಿಡ ಮೊದಲು ಬೇರು ಬೆಳೀತೆ, ಆಮೇಲೆ ಮೇಲೆ ನೋಡಿದ್ರೆ ಸಣ್ಣ ಗಿಡ ಇರುತ್ತೆ, ಅದರ ಒಳಗಡೆ ಆಳ ಹೋಗಿರುತ್ತೆ. ಅದನ್ನು ಕಿತ್ತಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ಟ್ರೈ ಮಾಡಿ ನೋಡಿ ನೀವು. ಆದರೆ ಫಾರೆಸ್ಟ್ ಆಫೀಸ್ದವ್ರು ತದ್ದು ಗಿಡ ಹಚ್ತಾರಲ್ಲ, ಮೊದಲು ಮೇಲೆ ಬೆಳೆಯುತ್ತೆ, ಬೇರೆ ಇಳಂಗಿಲ್ಲ. ಅದಕ್ಕೆ ಅದು ಗಾಳಿ ಬಿಸಿಲು ಬಿದ್ದೋಗುತ್ತೆ. ಮಕ್ಕಳಿಗೆ ತೆಂಗಿನ ಗಿಡದಂತಾಗಲಿ ಅಥವಾ ತಾಳೆ ಮರದಂತಾಗಲಿ ತೇಗಿನ ಗಿಡದಂತಾಗಲಿ ಎತ್ತರಕ್ಕೆ ಬೆಳೆಯೋದಕ್ಕಿಂತ ಜಾಸ್ತಿಯಾಗಿ ಗಾಳಿ ಬೀಸಿದಾಗ ನಯವಾಗಿ ಬಾಗಿ ಚಿರಕಾಲ ಬಾರತಕ್ಕಂಥ ಹುಲ್ಲಿನ ರೀತಿಯಲ್ಲಿ ಬಾಳಬೇಕಾಗಿದೆ. ಅದಕ್ಕೆ DVG ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗು ಅಂತ ಹೇಳಿದ್ದಾರೆ. ಆ ಬದುಕನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಇದರ ಅರ್ಥ ಬೇಸಿಗೆ ಶಿಬಿರ ಮಾಡ್ಬೇಕಂತ ಏನಿಲ್ಲ ನಮ್ಮ ಹತ್ರ. ಅಥವಾ ಹೊಲ ಇಲ್ಲದ ನೀವು ಇಷ್ಟೆಲ್ಲ ಹೇಳ್ತೀರಿ ನಮ್ಮಲ್ಲಿ ಹೊಲನೇ ಇಲ್ಲ ಅಂತ ಹೇಳ್ಬೋದು ನೀವು. ಆದರೆ ಯೋಚಿಸಿದಾಗ ಒಂದು ದಾರಿ ಸಿಗುತ್ತೆ. ನಮ್ಮದೇ ಹೊಲ ಇರಬೇಕಂತಿಲ್ಲ, ನಮ್ಮದೇ ಜಾಗ ಇರಬೇಕು. ಹಳ್ಳಿಯಲ್ಲಿ ನಮ್ಮದು ಅಂತ ಯಾವುದಿಲ್ಲ, ಎಲ್ಲವೂ ಸಹ ಅಲ್ಲಿ ಎಲ್ಲರೂ ಯಾರ ಹೊಲಕ್ಕೂ ಯಾರಾದರೂ ಬೇಡಂಗಿಲ್ಲ. ಅಲ್ಲಿ ಹೋದ್ರೆ ಯಾವುದು ಕಾಸು ಕೊಡಬೇಕಾಗಿಲ್ಲ. ನಾವು ಅಲ್ಲಿರ್ತಕ್ಕಂಥ ಕಲ್ಲಂಗಡಿಯನ್ನು ಸ್ವಾಗತ ಮಾಡಿ ಕೊಡ್ತಾರೆ, 1 ಪೈಸಾ ಕೇಳಂಗಿಲ್ಲ. ಸೌತೆಕಾಯಿ ತಿಲ್ಲಿ ಕೊಡ್ತಾರೆ ಅವರು. ಯಾರ್ದಾದ್ರೂ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು. ಒಟ್ಟು ಹಳ್ಳಿಗೆ ಹೋಗ್ಬೇಕು, ಗ್ರಾಮೀಣ ಬದುಕನ್ನು ನೋಡಬೇಕು. ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ತೀವಿ, ಹಳ್ಳಿಗಳ ಉದ್ಧಾರ ಆಗ್ಬೇಕಂತ ಹೇಳ್ತೀವಿ. ಆದರೆ ಹಳ್ಳಿಗೆ ಹೋಗ್ಲಿಕ್ಕೆ ಯಾರೂ ತಯಾರಿಲ್ಲ. ರೈತ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ, ಯಾರು ರೈತರಾಗ್ಲಿಕ್ಕೆ ತಯಾರಿಲ್ಲ. ಯಾರು ಹೆಣ್ಣು ಮಕ್ಕಳು ರೈತರನ್ನ ಮದುವೆ ಆಗ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಗ್ರಾಮೀಣಕ್ಕೆ ಹೋಗ್ಬೇಕು, ನಮ್ಮ ಬೇರನ್ನು ಕಂಡ್ಕೋಬೇಕು. ಹಣದಿಂದ ಎಲ್ಲವನ್ನ ಕೊಂಡ್ಕೊಳ್ಳಿಕ್ಕಾಗಲ್ಲ, ಹಣದಿಂದ ನಾವೇನು ತಿನ್ಲಿಕ್ಕಾಗಲ್ಲ ಅನ್ನೋದು ವಾಸ್ತವ ಸತ್ಯ. ಅದಕ್ಕೆ ದವಸ ಧಾನ್ಯಗಳನ್ನು ಬೆಳೀತಕ್ಕಂಥ, ಪ್ರಕೃತಿ ಜೀವನ ಕೊಡ್ತಕ್ಕಂಥ, ಪೋಷಕಾಂಶಗಳನ್ನು ಕೊಡ್ತಕ್ಕಂಥ, ಎಲ್ಲಕ್ಕೂ ಮೇಲಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥ ಜೀವನ ಶೈಲಿ ಅಂದರೆ ಗ್ರಾಮೀಣ ಜೀವನ ಶೈಲಿ. ನಗರಗಳಲ್ಲಿದ್ದು ಕೂಡ ನಾವು ಅದನ್ನು ಮಾಡಬೇಕು. ನಿಮ್ಗೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ನಗರಗಳಲ್ಲಿರ್ತಕ್ಕಂಥ ಉದ್ಯಾನವನಗಳಿಗೆ ಕರ್ಕೊಂಡು ಹೋಗ್ಬೇಕು. ನಗರಗಳಿರ್ತಕ್ಕಂಥ ಅಗ್ರಿಕಲ್ಚರ್ ಸೆಂಟ್ರಿಗೆಲ್ಲ ಬೇರೆ ಬೇರೆ ಕೃಷಿ ಕ್ಷೇತ್ರಗಳು ಬಂದಿವೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ತೋರಿಸ್ಬೇಕು. ಅದು ಬಿಟ್ಟು ಬೇರೆ ಬೇರೆ ಇಂಡೋರ್ ಗೇಮ್ ಇರ್ತಕ್ಕಂಥ ಮಾಲ್ಗಳಿಗೆ, ಪಬ್ಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಇನ್ನು ನಾವು ಯಾರು ಬೇಸಿಗೆ ಶಿಬಿರಗಳನ್ನು ನಡೆಸ್ತೀವಿ, ತಪ್ಪೆಲ್ಲ ನಡೆಸಿ. ಆದರೆ
ಮಕ್ಕಳಿಗೆ ವೈವಿಧ್ಯತೆಯನ್ನು ಕೊಡಿ. ವಿಕಸಿತ ಆಗ್ತಕ್ಕಂಥ ರೀತಿಯಲ್ಲಿ ಮಕ್ಕಳ ಆರೋಗ್ಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಗಿಡ ನೆಡೋದನ್ನು ಕಲಿಸ್ಕೊಡಿ. ಮಕ್ಕಳಿಗೆ ಬೇರೆ ಬೇರೆ ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿಯನ್ನು ಮಾಡಿ, ತಂದೆ ತಾಯಿ ಮಾತು ಹೇಳೋದನ್ನು ಕಳಿ. ಬೆಳಗ್ಗೆ ಎದ್ದ ಕೂಡಲೇ ಕರಾಗ್ರೆ ವಸತಿ ಹೇಳೋದು, ದೇವ್ರಿಗೆ ನಮಸ್ಕಾರ ಮಾಡೋದು, ಮಲಗುವಾಗ ದೇವರಿಗೆ ನಮಸ್ಕಾರ ಮಾಡೋದು, ಇದನ್ನು ಕಲಿಸ್ಕೊಡ್ಬೇಕಲ್ಲ. ಯಾವುದೇ ಕಲ್ತರೂ ಸಂಸ್ಕೃತಿ ಕಲಿಸ್ಬೇಕು, ಯಾವುದೇ ಕಲ್ತರೂ ಸಂಸ್ಕಾರ ಕಲಿಸ್ಬೇಕು. ನಮಗೆಲ್ಲ ಗೊತ್ತಿದೆ, ಹಾಲು ಒಂದಿನ ಇಟ್ಟರೆ ಹಾಳಾಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಎಪ್ಪ ಹಾಕಿದರೆ ಮೊಸರಾಗುತ್ತೆ, ಅದು 2 ದಿನ 3 ದಿನ ಇರುತ್ತೆ. ಮೊಸರನ್ನು ಕಡಿದ್ರೆ ಮಜ್ಜಿಗೆ ಆಗುತ್ತೆ, ಅದು 1 ವಾರ ಇರುತ್ತೆ. ಮಜ್ಜಿಗೆ ಕಡಿದ್ರೆ ಬೆಣ್ಣೆ ಆಗುತ್ತೆ, ಆ ಬೆಣ್ಣೆ 1 ತಿಂಗಳವರೆಗೆ ಇರುತ್ತೆ. ಬೆಣ್ಣೆ ತುಪ್ಪ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ಇರುತ್ತೆ. ಹಾಗೆ ಮಕ್ಕಳು ಹಾಲಿದ್ದಂಗಿದ್ದಾರೆ. ಅದು ಹಾಲಿಗೆ ವ್ಯಾಲ್ಯೂ ಎಡಿಷನ್ ಮಾಡಬೇಕಂದ್ರೆ ಎಪ್ಪ ಹಾಕಬೇಕು, ಮಜ್ಜಿಗೆ ಮಾಡಬೇಕು, ಬೆಣ್ಣೆ ಮಾಡಬೇಕು, ಅದಕ್ಕೆ ತುಪ್ಪ ಮಾಡಬೇಕು. ಇದಕ್ಕೆ ಸಂಸ್ಕಾರ ಅಂತಾರೆ. ವ್ಯಕ್ತಿಗೆ ಗ್ರೋತ್ ಆಗುತ್ತೆ, ಯಾರು ಏನು ಮಾಡಬೇಕಾಗಿಲ್ಲ. 3 ತಿಂಗಳ ಮಗು 100 ವರ್ಷ ಆಗೋದ್ರೆ ತಾನೇ ಬೆಳ್ಕೊತ ಹೋಗುತ್ತೆ, ಒಂದು ಹಂತದವರೆಗೆ ನಾವೇನು ಮಾಡಬೇಕಾಗಿಲ್ಲ. ಆದರೆ ಮಕ್ಕಳಿಗೆ ವ್ಯಾಲ್ಯೂ ಎಡಿಷನ್ ಮಾಡ್ತೀವಲ್ಲ, ಅದು ಸಂಸ್ಕಾರ ಅಂತಾರೆ. ಅದಕ್ಕೆ ಶಿಕ್ಷಣ ಕೊಡಬೇಕು, ಉತ್ತಮ ನಡವಳಿಕೆಯನ್ನು ಕಲಿಸ್ಕೊಡ್ಬೇಕು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಪಾಪ ಪುಣ್ಯ ಪ್ರಜ್ಞೆ ಕಲಿಸ್ಕೊಡ್ಬೇಕು, ನನ್ನದಲ್ಲದನ್ನು ಮುಟ್ಟಬಾರ್ದನ್ನೋದು ಕಲಿಸ್ಕೊಡ್ಬೇಕು. ಇದಕ್ಕೆ ಸಂಸ್ಕಾರ ಅಂತಾರೆ. ಆಗ ನಮ್ಮ ಮಗು ಜಗತ್ತಿಗೆ ಒಳ್ಳೆಯದಾಗತ್ತೆ. ನಾವೆಲ್ಲರೂ ಮಹಾಪುರುಷರ ಹೆಸರು ಹೇಳ್ತೇವೆ, ಶಿವಾಜಿ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಗಾಂಧೀಜಿ, ಯಾರ ಹೆಸರು ಹೇಳಿ. ಆದರೆ ಅವರಾಗಲಿಕ್ಕೆ ಕಾರಣ, ಅವರಾಗಲಿಕ್ಕೆ ಕಾರಣ, ಮಹಾಪುರುಷರಾಗಲಿಕ್ಕೆ ಕಾರಣ, ಅವರ ಹಿಂದೆ ನಿಂತುಕೊಂಡು ತೆರೆಮರೆಯಲ್ಲಿ ಎಲೆಮರೆಯ ಕಾಯಿಯಂತೆ ಅವರ ತಾಯಿ, ವಿಶೇಷವಾಗಿ ತಾಯಿ ಮತ್ತು ತಂದೆ ಕಾರಣ. ಅದಕ್ಕೆ ನಮ್ಮಲ್ಲಿ ಹೇಳಿದರೆ ಮಾತೃದೇವೋಭವ ಅಂತೇಳಿ. ತಾಯಿ ವಿಶ್ವವಿದ್ಯಾಲಯ ಇದ್ದಂತೆ, ತಾಯಿ ದೇವರಿದ್ದಂತೆ. ಆದರೆ ಇವತ್ತು ತಾಯಿ ಮತ್ತು ತಂದೆ ತಾಯಿಗಳ ಬಗ್ಗೆ ಅಸಡ್ಡೆಯನ್ನು ನೋಡ್ತಾ ಇದ್ದೇವೆ ನಾವು. ಮಕ್ಕಳು ಬೆಳೆದ ಕೂಡಲೇ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಲಿಕ್ಕೆ ಕಾರಣ ಅಂದರೆ ನಾವು ನಮ್ಮ ತಂದೆ ತಾಯಿ ಸೇವೆ ಮಾಡಿದ್ರೆ ಅವ್ರು ನಮ್ಮ ಸೇವೆ ಮಾಡ್ತಾರೆ. ಆ ಕಲ್ಪನೆ ಇಲ್ಲದೆ ಮಕ್ಕಳನ್ನ ಬೆಳೆಸಿದ್ರೆ ನಾವು ಶೋಕೇಸ್ನಲ್ಲಿ ಬೆಳೆದಂಥ ಕೃತ್ರಿಮ ಹೂಗಳನ್ನು ನಮ್ಮ ಮನೆಯಲ್ಲಿ ತಂದಿಟ್ಟಾಗುತ್ತೆ ವಿನ ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ. ನಮ್ಮ ಮಗು ನ್ಯಾಚುರಲ್ ಆಗಿ ಬೆಳೆದು ಸುಗಂಧವನ್ನು ಕೊಟ್ಟು ನಾಡಿಗೆ ಹೆಸರಾದಾಗ ಮಕ್ಕಳ ಮೂಲಕ ಇಂಥವ್ರ ತಂದೆ ತಾಯಿ ಅಂತಕ್ಕಂಥ ಕೀರ್ತಿ ಬರೋ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಅಂಥ ಬೇಸಿಗೆ ಶಿಬಿರನ ಆಯೋಜಕರು ಮಾಡಬೇಕು. ಆ ರೀತಿ ವಾತಾವರಣ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇತಿಹಾಸ ಮರುಸೃಷ್ಟಿ ಆಗ್ತದೆ. ಇಡೀ ವಿಶ್ವದಲ್ಲಿ ಇವತ್ತು ಯುವಸಂಖ್ಯೆ ಇರ್ತಕ್ಕಂಥದ್ದು ಭಾರತೀಯರದು. ಮಕ್ಕಳು ಮುಂದೆ ಚೆನ್ನಾಗಿ ಬರಬೇಕಂದ್ರೆ, ಮಕ್ಕಳು ಭಾರತೀಯ ಸಂಸ್ಕಾರ ಹೊಂದಬೇಕಂದ್ರೆ, 30 ವರ್ಷದ ನಂತರ ನಮ್ಮ ಮಕ್ಕಳು ಹೇಗಾಗಬೇಕಂದ್ರೆ ಈಗ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೋಬೇಕು. ಅದಕ್ಕೆ ರಜೆಯನ್ನು ನಾವು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಮಕ್ಕಳ ಮನಸ್ಸನ್ನು ಅರಿತುಕೊಂಡು ಮಕ್ಕಳು ಮಕ್ಕಳಾಗೇ ಬೆಳೀಲಿಕ್ಕೆ ಅವ್ರು ಭಾಳ ದೊಡ್ಡ ಯೋಚನೆ ಮಾಡಲಾರ್ದಂಗೆ ಆರಾಮಾಗಿ ಅವತ್ತಿನ ದಿನದೇ ಯೋಚನೆ ಮಾಡೋದೇ ಮಕ್ಕಳು. ಮುಂದಿನ ಯೋಚನೆ ಮಾಡೋದು ಯುವಕರು, ಅದಕ್ಕಿಂತ ಮುಂಚೆನೆ ಮಾಡೋದವರು ಮುದುಕರು. ಸೊ ಆ ದೃಷ್ಟಿಯಿಂದ ಮಕ್ಕಳು ಮಗಳಾಗಿ ಅವತ್ತಿನ ದಿನ ಹಿಂದಿನ ಚಿಂತೆ ಎಲ್ಲ, ಹಿಂದಿನ ಕಳೆದ ಚಿಂತೆ ಎಲ್ಲ, ನಾಳಿನ ಚಿಂತೆ ಇಲ್ದಂಗೆ ವರ್ತಮಾನದಲ್ಲಿ ಬದುಕ್ತಕ್ಕಂಥ ರೀತಿಯನ್ನು ಮಕ್ಕಳಿಗೆ ಕೊಡೋ ರೀತಿಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಂತ ಹೇಳ್ತಾ ನನ್ನ ವಿಷಯವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಭಾರತ್ ಮಾತಾ ಕಿ ಜೈ.